ವಿಶ್ವೋದಯಸ್ಥಿತಿಲಯೋನ್ನಿಯತಿप्रದಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಪುತ್ರ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮರಾಜ ಕರೆದಾಗ ಕೊನೆಗೆ ದುರ್ಯೋಧನ ಎದ್ದು ಬಂದ. ಅವನು ನನ್ನಲ್ಲೇನೂ ಇಲ್ಲ, ಒಬ್ಬರೇ ಇದ್ದೇನೆ ಅಂತ ತನ್ನ ಹತಾಶ ಸ್ಥಿತಿಯನ್ನು ಹೇಳಿಕೊಂಡಾಗ, ಯೋಚನೆ ಮಾಡಬೇಡ, ನೀನು ಕೇಳಿದ ಆಯುಧ ಕೊಡ್ತೇವೆ, ಯಾರನ್ನು ಬೇಕಾದ್ರೆ ಆರಿಸ್ಕೋ, ಒಬ್ಬರನ್ನ ಗೆದ್ದರೆ ನಿಂದೇ ರಾಜ್ಯ, ನಾವನಕ್ಕೆ ಹೋಗ್ತೇವೆ, ನಾವು ಗೆದ್ದರೆ ನೀನು ಸತ್ತು ಹೋಗಿರ್ತೀವಿ, ಯೋಚನೆ ಇಲ್ಲ ಅಂತ ಹೇಳಿದರು. ಆಧತ್ಸ್ವ ಚಾಯುಧಂ ಏನ ಜೇತುಮಿಚ್ಛಸಿ ಶಾತ್ರವಾನ್. ಶತ್ರುಗಳನ್ನು ಗೆಲ್ಲಕ್ಕೆ ಯಾವ ಆಯುಧ ಬೇಕೋ ನಿನಗೆ ಅದನ್ನು ಆಧತ್ಸ್ವ ತೆಗೆದುಕೋ ಅಂತ ಹೇಳಿದರು. ಇತ್ಯುಕ್ತವೂಚೇ ನಹಿ ದುರ್ಬಲೈರಹಂ. ನಿನ್ನೆ ಹೇಳಿದಂತೆ ಧರ್ಮರಾಜ ಮಾಡಿದಂಥ ವಿಚಿತ್ರವಾದ ಅದು ತಪ್ಪೇ ಅದು. ಅವಿಬ್ಬರು ಯಾರ ಕೈಲೂ ಸಾಧ್ಯ ಇರಲಿಲ್ಲ ದುರ್ಯೋಧನದ ಸಂಹಾರ ಮಾಡೋ ಕಾರ್ಯನ. ಆದರೆ ಕೃಷ್ಣ ಹಾಗೆ ಕಾಪಾಡ್ತಾನೆ, ಒಳಗಿಂದ ಪ್ರೇರೇಪಣೆ ಬರ್ತಾಯಿದೆ. ಜರಾಸಂಧನು ಹಾಗೆ ಮಾಡ್ದ, ಯಾರನ್ನು ಆರಿಸ್ಕೊಳ್ಳಿಲ್ಲ, ಆರಿಸ್ಕೊಳ್ಳಿಲ್ಲ. ಕೃಷ್ಣನ ಯಾಕೆ ಆರಿಸ್ಕೊಳ್ಳಿಲ್ಲ? ಒಂದೇ ರಾಜ ಅಲ್ಲ, ನೀವು ತಿಳ್ಕೊಂಡಿದ್ದೀರಿ. ಬಾಯ್ಲಂದ ಒಳಗಿದ್ದಿದ್ದೇನೋ ಮರ್ತೋಗ್ಬಿಟ್ಟಿದೆ. ಏನು ಒಳಗಿದ್ದಿದ್ದೇನೋ? ಬರೀ ಸತ್ಯ ಹೋಗ್ತೀನಿ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ಆರಿಸ್ಕೊಳ್ಳಿಲ್ಲ. ಭಾರಿ ಜಾಸ್ತಿ ಆಯಿತು, ಅರ್ಜುನ ಕಡಿಮೆ ಆಯಿತು, ಅದಕ್ಕೆ ಭೀಮನ್ ಆರಿಸ್ಕೊಂಡಿದ್ದ. ಇವನು ಡೈರೆಕ್ಟಾಗಿ ಏನು ಮಾಡ್ತಾನೆ ಈಗ? ಇತ್ಯುಕ್ತವೂಚೇ ನಹಿ ದುರ್ಬಲೈ ಅಹಂ ಯೋತ್ಸೇ ಚತುರ್ಭಿ ಭವದರ್ಜುನಾದಿಭಿ ಭೀಮೇನ ಯೋತ್ಸೇ ಗದಯಾ ಸದಾ ಹಿ ಮೇ ಪ್ರಿಯಾ ಗದಾ ನಾಣ್ಯತ್ ಆಯುಧಂ ಸ್ಪೃಶೇ ಇತಿ ಉಕ್ತಃ ವೂಚೇ. ಹೀಗೆ ಹೇಳಿದಾಗ ಅವನು ಹೇಳಿದ ದುರ್ಯೋಧನ, ನಹಿ ದುರ್ಬಲೈ ಅಹಂ ಯೋತ್ಸೇ, ದುರ್ಬಲರೊಂದಿಗೆ ನಾನು ಯುದ್ಧ ಮಾಡೋದಿಲ್ಲ. ಭವದರ್ಜುನ ಚತುರ್ಭಿ ಭವದರ್ಜುನಾದಿಭಿ, ಯಾರ್ಯಾರು? ನೀವು 4 ಜನ, ನೀನು ಅರ್ಜುನ ಮೊದಲಾದವರೆಲ್ಲ ದುರ್ಬಲರು, ನೀವು ನನಗೆ ಮ್ಯಾಚ್ ಅಲ್ಲ, ನೀವು ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ. ಭೀಮೇನ ಯೋತ್ಸೆ, ಭೀಮನೊಂದಿಗೆ ಯುದ್ಧ ಮಾಡ್ತೇನೆ. ಇದನ್ನೊಂದು ಸ್ವಾರಸ್ಯ ಇದೆ ಅದರೊಳಗೆ. ಕಲಿ ಯಾರನ್ನು ಆರಿಸ್ಕೊಳ್ಳಿಲ್ಲ, ದುರ್ಬಲರು ಅಂತ ಹೇಳೋದು ಆರಿಸ್ಕೊಳ್ಳಿಲ್ಲ. ಯಾರನ್ನ ಆರಿಸ್ಕೊಂಡ? ಭೀಮನ್ನ ಆರಿಸ್ಕೊಂಡ. ಅಂದರೆ ಯಾವಾಗಲೂ ಕಲಿ ಏನು ಮಾಡ್ತಾನೆ, ದೊಡ್ಡವ್ರನ್ನ ಅಟ್ಯಾಕ್ ಮಾಡ್ತಾನೆ, ಗೊತ್ತಾಯ್ತಾ? ಸಣ್ಣವ್ರನ್ನ ಅಟ್ಯಾಕ್ ಮಾಡೋದಿಲ್ಲ. ಈ ಟೆರರಿಸ್ಟ್ಗಳು ಕೂಡ ಸಣ್ಣವ್ರಲ್ಲಿ ಬಾಂಬ್ ಹಾಕೋದಿಲ್ಲ. ಯಾರ ಮೇಲೆ ಹಾಕ್ತಾವ್ರೆಲ್ಲ ದೊಡ್ಡ VIP ಆರಿಸ್ತಾರೆ, ದೊಡ್ಡ ಕ್ರೌಡ್ ಆರಿಸ್ತಾರೆ ಹೊರತು ಅವರಿಗೆ ಬಾಂಬ್ ವೇಸ್ಟ್ ಆಗದ ಲೆಕ್ಕ ಸಣ್ಣವ್ರು ಹೊಡೆದ್ರೆ. ಇದು ಕಲಿಯೋ ಟ್ಯಾಕ್ಟಿಕ್ಸ್ ಅದು. ಅರ್ಥ ಆಯ್ತಾ? ಈಗ ಅವ್ನು ಹೇಳ್ತಾರೆ, ಮುಂದೆ ಬರ್ತದೆ ಅದು. ನಾನು ಆಕ್ರಮಿಸೋದು ಯಾವಾಗಲೂ ಬ್ರಾಹ್ಮಣರನ್ನ ಅಂತ ಹೇಳ್ತಾರೆ. ಯಾಕೆ? ಮೇಲಿರೋರು ಅವ್ರನ್ನ ಆಕ್ರಮಿಸ್ತೇನೆ, ರಾಜರನ್ನು ಅವ್ರನ್ನ ಆಕ್ರಮಿಸ್ತೇನೆ. ಅದಕ್ಕೆ ಇವತ್ತು ಸಾಮಾನ್ಯವಾಗಿ ಕೆಳಗಿನ ಜನಗಳಲ್ಲಿ ಪ್ರಾಮಾಣಿಕತೆ ಜಾಸ್ತಿ. ಅರ್ಥ ಆಯ್ತಾ? ಲೋಯರ್ ಪೀಪಲ್ ಇರ್ತಾರಲ್ಲ, ತುಂಬ ಪ್ರಾಮಾಣಿಕರಾಗಿರ್ತಾರೆ, ಗೊತ್ತಾಯ್ತಾ? ಈ ಇವತ್ತಿನ ರೀತಿಯಲ್ಲಿ ಸ್ವಲ್ಪ ಎಲ್ಲರೂ ಹಾಗೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಅವರು ಬೆಟರ್. ಅವರಲ್ಲಿ ಏನಿರೋದಿಲ್ಲ, ಒಂಥರ ಕಪಟಾಗಿಬಿಟ್ಟು ಭಾರಿ ಕಡಿಮೆ ಅವರಲ್ಲಿ, ಗೊತ್ತಾಯ್ತಾ? ಅದು ಮೇಲಿನವರಲ್ಲಿ ಜಾಸ್ತಿ. ಯಾಕೆ? ಕಲಿ ಅಟ್ಯಾಕ್ ಮಾಡೋದು ಅವರನ್ನಾದ್ದರಿಂದ ಅವ್ರ ಬುದ್ಧಿ ಕೆಡುತ್ತೆ. ಅದ್ರ ಮೇಲಿನವ್ರು ಹೇಗಿರ್ಬೇಕು? ಯಾವಾಗಲೂ ಬಸ್ನಲ್ಲಿ ಕೂತಾಗ ಪ್ಯಾಸೆಂಜರ್ ಹೊಡಿಯಲ್ಲಿ ಯಾರು? ಡ್ರೈವರ್ನ ಹೊಡಿತಾರೆ. ಏನಾಗುತ್ತಾಗ ಇವರು ಹೋಗ್ತಾರೆ, ಅವರೊಬ್ಬರು ಎಲ್ಲರೂ ಹೋಗಿಬಿಡ್ತಾರೆ. ಆದ್ದರಿಂದ ದೊಡ್ಡವ್ರನ್ನ ಆಕ್ರಮಿಸೋ ಉದ್ದೇಶ, ಅವ್ರನ್ನ ಆಕ್ರಮಿಸಿದರೆ ಅವ್ರು ಹೋಗ್ತಾರೆ, ಜೊತೆ ಉಳಿದವ್ರನ್ನೂ ನಾಶ ಮಾಡ್ಲಿಕ್ಕೆ ಬರುತ್ತೆ. ಆಮೇಲೆ ಸಣ್ಣವ್ರನ್ನ ಆರಿಸ್ಬಾರ್ದು. ಇದಕ್ಕೆ ಕಲಿ ಯಾರು ಹೆಚ್ಚಾಗಿ ಮಾಡ್ತಾರೋ ಅಟ್ಯಾಕ್ ಮಾಡ್ತಾರೆ, ಹೆಚ್ಚಾಗಿ ಮಾಡೋರು ಅಟ್ಯಾಕ್ ಮಾಡ್ತಾರೆ. ಇವತ್ತಾಗಿದ್ರೆ ಟಾಪಲ್ಲೇ ಇರೋದು. ಹಿಂದೆಲ್ಲ ಭ್ರಷ್ಟಾಚಾರ ಲೋಯರ್ ಲೆವೆಲ್ ಇತ್ತು, ಇವತ್ತೆಲ್ಲಿದೆ ಅದೀಗ? ಟಾಪ್ ಲೆವೆಲ್. ಮತ್ತು ಅವ್ರು ಯಾರು ಕೂಡ ಏನನ್ನಲ್ಲ, ನಾವು ಭ್ರಷ್ಟರಲ್ಲ ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ. ಏನಂತಾರೆ? ನಿಮಗಿಂತ ವಾಸಿ, ಆ ಥರ ಮಾತಾಡ್ತಾರೆ ಹೊರತು ಹಿಂದೆಲ್ಲ ನಾವು ಮಾಡಿಲ್ಲ ಅಂತಿದ್ರು, ಹಾಗೆ ಹೇಳೋದಿಲ್ಲ. ನೀವೇನು ಭಾಳ ಕಡಿಮೆ ಮಾಡಿದ್ದೀರಾ ಅಂತ ಆ ಥರ ವಾದ ಶುರು ಮಾಡ್ತಾರೆ. ಅದು ಇಂಡೈರೆಕ್ಟ್ಲಿ ಏನು ಒಪ್ಕೊಂಡಾಗೈತೆ, ಅದರಿಂದ ಮಾಡ್ತೀವಿ ಅಂತ ಅರ್ಥ. ಅಂದರೆ ಆ ಥರ ಆ ಜನ ಅಂದು ಒಪ್ಕೋತಾರೆ. ಆಶ್ಚರ್ಯ ಅಂತ ಕೇಳಿದರೆ ಜನಗಳಿಗೆ ಏನು ಅನಿಸುತ್ತೆ ಅದರಿಂದ?
ತಿರಸ್ಕಾರ ಬರೋದಿಲ್ಲ, ವಾಸಿ ಬಿಡಿ ಅಂತ ಆ ಥರ ಒಂದು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ಕಡಿಮೆ ಇದ್ದಾಗ ಜನಗಳು ಬೇರೆ ಆಪ್ಷನ್ ಇರೋದಿಲ್ಲ. ಇದೆಲ್ಲ ಕಲಿಯ ತಂತ್ರಗಳು ಅಂತ ಅರ್ಥ ಒಟ್ಟಿನ ಮೇಲೆ. ಹಾಂ ಪುಣ್ಯ ಅವನಿಗೆ ಪುಣ್ಯ ಬರುತ್ತೆ ವಾದ ಮಾಡೋದ್ರೆ ಪುಣ್ಯದ ಪ್ರಶ್ನೆನೇ, ಪುಣ್ಯಕ್ಕೆ ಅರ್ಥ ಇಲ್ಲ, ಗೊತ್ತಾಯ್ತಾ? ಪುಣ್ಯಕ್ಕೆ ಅರ್ಥ ಇಲ್ಲ. ಹೇಳಿದ್ದೆ ಯಾರು ಯೋಗ್ಯರು ಸತ್ತರೆ, ಹಾಗಿದ್ರೆ ಅಯೋಗ್ಯರಲ್ಲಿ ದುರ್ಯೋಧನ ಹೆಸರು ಮಹಾಭಾರತದಲ್ಲಿ ಬಂದಿದೆ, ಏನು ಪುಣ್ಯವಂತ ಅಂತ ಹೇಳೋಕ್ಕಾಗತ್ತಾ? ದುರ್ಯೋಧನ ಹೆಸರು ಮಹಾಭಾರತದಲ್ಲಿದೆ, ಗೊತ್ತಾಯ್ತಾ? ಅದು ಪುಣ್ಯವಂತ ಅಂತ ಅರ್ಥನಾ? ಅಲ್ಲ. ಮಹಾಭಾರತದಲ್ಲಿ ಕೆಟ್ಟವನು ಅಂತ ರೆಕಾರ್ಡ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನಲ್ಲಿ ಹೆಸರಿದೆ ಅಂತ ಹೇಳ್ಕೊಂಡ. ಅಲ್ಲಿ ಪೊಲೀಸ್ ಆಫೀಸರ್ ಹೆಸರು ಇರುತ್ತೆ, ಹೆಡ್ ಆಫ್ ದಿ ಯಾರ್ಯಾರೆಲ್ಲ ಲಿಸ್ಟ್ ಇರ್ತದೆ, ಇವ್ರ ಹೆಸರು ಇರ್ತದೆ. ಇವನ ಹೆಸರು ಇರೋದೆಲ್ಲ ನಿಂದ್ಯವಾಗಿ, ಅವ್ರದ್ದೆಲ್ಲ ಒಂದೇವಾಗಿ. ಆದ್ದರಿಂದ ಪುಣ್ಯ ಬರೋದು ಯಾರಿಗೆ? ಧರ್ಮಕ್ಕೋಸ್ಕರ ಹೋರಾಡಿದಾಗ. ಅವ್ರು ಹೋರಾಡ್ತಿರೋದು ಯಾರಿಂದ? ಅವ್ರಿಗೆ ಹೆಡ್ ಕೊಟ್ಟರೆ ಸಾಯ್ತಾರೆ, ಸತ್ತೋರಿಗೆ ಪುಣ್ಯ ಬಂತ? ವೀರಪ್ಪನಿಗೆ ಪುಣ್ಯ ಬಂತ? ಹೋಗಿಲ್ಲ. ನಮ್ಮ ಪ್ರಕಾರ ಕೂಡ ಪುಣ್ಯ ಬಂತ? ಬರೋದಿಲ್ಲ. ಜನ ಬೈತಾರೆ ಹೊರತು ಇದಾಗೋದಿಲ್ಲ. ಪುಣ್ಯ ಬರಬೇಕಾದ್ರೆ ಯೋಗ್ಯತೆ ಇದ್ದವರಿಗೆ ಪುಣ್ಯ ಬರುತ್ತೆ ಹೊರತು ಪರೀಕ್ಷೆ ಕೂತವರೆಲ್ಲ ಪಾಸ್ ಆಗ್ತಾರೆ ಅಂತಾಗತ್ತೆ ಅಷ್ಟೇ. ಫೇಲ್ ಆಗೋಲ್ಲ. ಫೇಲು ಅಂತ ಕೆಟ್ಟ ಹೆಸರು, ಫೇಲ್ ಅನ್ನೋದು ಒಳ್ಳೆಯ ಹೆಸರು, ಕೆಟ್ಟ ಹೆಸರು, ಅಪಕೀರ್ತಿ ಅದು. ಆ ರೀತಿಯಲ್ಲಿ ಪಾಸಾದರೆ ಬರುತ್ತೆ. ಯುದ್ಧ ಹಾಗೋ ಪರೀಕ್ಷೆ ಹಾಗೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರ ಬರೋದು. ಕಾಪಿ ಹೊಡೆದ್ರೆ ಇನ್ನೂ ಕೆಟ್ಟ ಹೆಸರು ಜೊತೆಗೆ. ಅದು ಪರೀಕ್ಷೆಯದ್ದು ಕೂತಿದ್ದಲ್ಲ ಅಂತ ಹೇಳಬಾರ್ದು. ಪರೀಕ್ಷೆ ಕೂಡದೆ ಹೋಗಿದ್ರೆ ವಾಸಿತ್ತು ಅವನು ಅಂತ ಹೇಳ್ತಾರೆ. ಈ ಸಂಪತ್ತಿಗೆ ಪರೀಕ್ಷೆ ಕೊಡಬೇಕಾಗಿತ್ತ ಅಂತ ಬೈತಾರೆ. ಆದ್ದರಿಂದ ಯಾರಿಂದ ಸಾಯ್ತಿರೋದು ಎಷ್ಟು ಮುಖ್ಯನೋ ಹೇಗೆ ಬಾಲಿಕ ರಾಜ ಸತ್ತ. ಉದ್ದೇಶ ಏನಿತ್ತು ಆತನಿಗೆ? ಪುಣ್ಯ ಬರಲಿ ಅಂತಲೇ ಇತ್ತು, ಪುಣ್ಯ ಬರಬೇಕು ಅಂತಲೇ ಇತ್ತು. ಸಾಯ್ತೀನಿ ಅಂತ ತೀರ್ಮಾನ ಮಾಡಿದ, ಅದಕ್ಕೆ ಬಂತು. ದುರ್ಯೋಧನಗೆ ಬುದ್ಧಿ ಇಲ್ಲ, ಆದ್ದರಿಂದ ಅವನಿಗೆ ಪುಣ್ಯ ಬರೋದಿಲ್ಲ, ಹೆಚ್ಚು ಪಾಪ ಬರುತ್ತೆ ಇನ್ನೂ ಕೂಡ. ಹಾಂ, ಸ್ವಲ್ಪ ಅಲ್ಲ, ಫುಲ್ ಕಡಿಮೆ ಇರುತ್ತೆ, ಗೊತ್ತಾಯ್ತಾ? ಅದು ಇರಬೇಕಷ್ಟೆ. ಇದು ಸರಿಯಾಗಿ ಮಾಡಿದರೆ ಇರುತ್ತೆ. ಹರಿವಾಯುಗಳನ್ನ ಬಿಟ್ಟರೆ ಯಾರಿಗೂ ಕೂಡ ಕಲಿಯನ್ನು ನಿರ್ಗ್ರಹ ಮಾಡೋ ಶಕ್ತಿ ಇಲ್ಲ. ಹಾಂ ಹಾಂ ಹ್ಞೂ 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 ಅದೇ ಹೇಳ್ತಾ ಅವ್ರನ್ನೇ ಕೇಳ್ಬೇಕು, ನೀವು ಧರ್ಮಾದ್ರೆ ಕೇಳಬೇಕು. ಕೇಳಿದರೆ ಯಾಕೆ ಆರಿಸ್ಕೊಳ್ಳಿಲ್ಲ? ಅಲ್ಲೂ ಕಲ್ಯಾವೇಶ ಇದ್ದಾಗ ಲೆಕ್ಕ. ಆ ಸಮಯದಲ್ಲಿ ತಪ್ಪು ಮಾಡಿದೆ, ಎಲ್ಲೆಲ್ಲಿ ತಪ್ಪು ಮಾಡ್ತಾರೆ ಅಲ್ಲಿ ಏನಿರಬೇಕು ಅವರಿಗೆ? ಅವಸರಾವೇಶ ಇರಲೇಬೇಕು, ಎಲ್ಲರೂ ತಪ್ಪು ಮಾಡೋದಿಲ್ಲ. ಆ ಭ್ರಮೆ ಬಂತಾಗ ನಾನು ಗೆದ್ದು ಬಿಡ್ತೇನೆ ಅಂತೇಳಿ, ಯಾರು ಬಂದರೂ ಗೆಲ್ತೀವಿ ಅಂತೇಳಿ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಅದು ಭೀಮೇನ ಯೋತ್ಸೇ ಗದಯಾ ಸದಾ ಹಿಮೇ ಪ್ರಿಯಾ ಗದಾ ನಾಣ್ಯ ತಥಾಯುಧಂ ಸ್ಪೃಶೇ. ನನಗೆ ಅತ್ಯಂತ ಪ್ರಿಯವಾದದ್ದು ಗದೆ, ಬೇರೆ ಆಯುಧವನ್ನು ಹಿಡಿಯೋದಿಲ್ಲ. ಯುದ್ಧ ಮಾಡ್ತೀನಿ, ಭೀಮನೊಂದಿಗೆ ಯುದ್ಧ ಮಾಡ್ತೀನಿ, ಗದೆಯ ಯುದ್ಧವನ್ನೇ ಮಾಡ್ತೀನಿ ಅಂತ ಹೇಳಿದ. ಅಂದರೆ ಆ ವ್ಯಕ್ತಿನೂ ಆರಿಸ್ಕೊಂಡಿದ್ದಾಯಿತು, ಆಯುಧನೂ ಆರಿಸ್ಕೊಂಡಿದ್ದಾಯಿತು. ಎರಡನ್ನೂ ಆಪ್ಷನ್ ಕೊಟ್ಟಿದ್ದ. ಎರಡನ್ನೂ ಕೂಡ ಭೀಮ ಮತ್ತು ಗದೆ ಎರಡನ್ನೂ ಆರಿಸ್ಕೊಂಡ. ಭೀಮಸೇನ ದೇವರು ಕೂಡ ಗದೆ ಅತ್ಯಂತ ಪ್ರಿಯ. ಪ್ರತಿನಿತ್ಯ ವಾಯುಸ್ತುತಿಯಲ್ಲೇ ಹೇಳ್ತೇವೆ ಅದನ್ನು, ಗೊತ್ತಾಯ್ತಾ? ಉದ್ಯದ್ವಿದ್ಯುತ್ ಪ್ರಚಂಡಾಂ ಅಂತೇಳಿ. ಶ್ರುತ್ವಾಸ್ಯ ವಾಕ್ಯಂ ರಭಸೋ ಮೃಗೋದರೋ ಗದಾಂ ತದಾ ಅಧ್ಯರ್ಥಭರಾಧಿಕಾಂ ಮುದಾ ರಾಜ್ಞೋ ಗದಾಯಾಃ ಪರಿಗೃಹ್ಯ ವೀರಃ ಸಮುತ್ಥಿತೋ ಯುದ್ಧಮನಃ ಸಮುನ್ನದನ್. ಶ್ರುತ್ವಾ ಅಸ್ಯ ವಾಕ್ಯಂ ರಭಸಃ ವೃಕೋದರಃ ಗದಾಂ ತದಾ ಅಧ್ಯರ್ಥಭರಾಧಿಕಾಂ ಮುದಾ ರಾಜ್ಞಃ ಗದಾಯಾಃ ಪರಿಗೃಹ್ಯ ವೀರಃ ಸಮುತ್ಥಿತಃ ಯುದ್ಧಮನಃ ಸಮುನ್ನದನ್. ಶ್ರುತ್ವಾ ಅಸ್ಯ ವಾಕ್ಯಂ, ದುರ್ಯೋಧನ ಮಾತು ಕೇಳ್ತಿರ್ಲಿಕ್ಕೇನೆ. ಅಸ್ಯ ವಾಕ್ಯಂ ಶ್ರುತ್ವಾ ರಭಸಃ ವೃಕೋದರ ರಭಸದಿಂದ ಗದಾಂ ಅಧ್ಯರ್ಥಭರಾಧಿಕಾಂ ರಾಜ್ಞೋ ಗದಾಯಾಃ. ದುರ್ಯೋಧನ ಗದೆಗಿಂತ 1.5 ಪೆಟ್ಟು ಹೆಚ್ಚು ಭಾರ ಇತ್ತು, 1.5 ಪಟ್ಟು. ಆ ಗದೆ ಹೆಚ್ಕೊಂಬಂತು. ಗದೆ ತೊಗೊಂಡೆ ಭೀಮಸೇನ ಬಂದಿತ್ತು. ಭೀಮಸೇನ ಗದೆ ಹೆಚ್ಚು ಭಾರ ಇತ್ತು ಯಾರಿಗಿಂತ? ಎಷ್ಟು? 1.5 ಪಟ್ಟು. ಅಂಥ ಗದೆ ತೊಗೊಂಡು ಯುದ್ಧಕ್ಕೆ ಬಂದಿತ್ತು. ಎಷ್ಟಾಗುತ್ತೆ? ಎಷ್ಟು? 1.5 ಪಟ್ಟರೆ 1.5 ಪಟ್ಟೆ ಆಗುತ್ತೆ. ಇನ್ನೆಷ್ಟಾಗುತ್ತೆ? 10ಕ್ಕೆ 1.5 ಅಂದರೆ ಎಷ್ಟಾಯಿತು? ಅಷ್ಟೇ, ಸಿಂಪಲ್ ಅದು. 100ಕ್ಕೆ 150. ಹಾಂ, ಎಲ್ಲಿಗೆ? ಅವ್ರು ಎಲ್ಲಿಗೆ ಹೋಗಿದ್ರು ಫಸ್ಟ್ ಈಗ ಹೋಗ್ಲಿಕ್ಕೆ? ಹ್ಞೂ, ಕೊಳ ಇರೋದು ಕುರುಕ್ಷೇತ್ರ ಬಾರ್ಡರ್ ಅದು, ಅಲ್ಲೇ ಇದ್ದಾರೆ, ಅಲ್ಲೇ ಯುದ್ಧ ಆಗ್ತಿದೆ. ಹೌದು, ಅದಿಷ್ಟು ದೊಡ್ಡ ಕುರುಕ್ಷೇತ್ರ, ಭಾಳ ದೊಡ್ಡದದು, ಗೊತ್ತಾಯ್ತಾ? ಕುರುಕ್ಷೇತ್ರ 100 ಮೈಲ್ ಓಡಿಲ್ಲ ಅವನು.
ಕುರುಕ್ಷೇತ್ರ ಬಾರ್ಡ್ರಲ್ಲಿದ್ದಾನೆ. ಆ ಎಂಡು ದೊಡ್ಡದು ಬೆಂಗಳೂರಲ್ಲಿ ಅಂತ ಹೇಳಿದ, ಯಾರೋ ಇಳ್ಕೊಂಡು ಬಂದುಬಿಟ್ಟು ಗೊತ್ತಾಯ್ತಾ, ಯಾವುದೋ ಇದೆ ಆ ಕಡೆ, ಅವು ಹುಳಿಮಾಗ ಹೋಗ್ಬೇಕು ಅವನು, ಗಾಬರಿಯಾಗಿ ಹೋಗ್ಬಿಡ್ತಾರೆ. ಇನ್ನೊಂದು ಊರಿಗೆ ಹೋದಷ್ಟಾಗುತ್ತೆ, ಖರ್ಚು ಡಬಲ್ ಆಗುತ್ತೆ. ಬೇರೆ ಊರಿಂದ ಬಂದ ಟ್ರೈನ್ ಚಾರ್ಜ್ ಇತ್ತು, ಇಲ್ಲಿ ಇದು ಜಾಸ್ತಿ ಆಗುತ್ತೆ. ಹೆಸರಿ ಬೆಂಗಳೂರೇ ಅದು. ಕುರುಕ್ಷೇತ್ರ ಹಾಗೆ ಭಾರಿ ದೊಡ್ಡದು. ಈ ಪಾಣಿಪತ್ ಗಿಣಿಪತ್ತೆಲ್ಲ ಕುರುಕ್ಷೇತ್ರಲ್ಲೇ ಬರೋದು. ಗೊತ್ತಲ್ಲ, ಪಾಣಿಪತ್ ಗೊತ್ತಿರುತ್ತೆ, ಕುರುಕ್ಷೇತ್ರ ಗೊತ್ತಿಲ್ಲದೆ ಹೋದರೂ ಕೂಡ. ಪಾಣಿಪತ್ ಕುರುಕ್ಷೇತ್ರ ಬಾರ್ಡರ್ ಅವೆಲ್ಲ ಕೂಡ. ಪಾಣಿಪತ್ ಅಂತ ದಾರಿ ಸಿಗ್ತಾ ಹೋಗುತ್ತೆ ನಿಮಗೆ. ಆಮೇಲೆ ಬಂದು ಅಲ್ಲೇ ಕುರುಕ್ಷೇತ್ರ ಅಟ್ಯಾಚ್ ಆಗುತ್ತೆ. ದೊಡ್ಡದು, ತುಂಬ ದೊಡ್ಡದು. ಶ್ರುತ್ವಾಸ್ಯ ವಾಕ್ಯಂ ರಭಸೋ ವೃಕೋದರ ಗದಾಂ ತದಾಧ್ಯರ್ಧ ಭರಾಧಿಕಾಂ ಮುದ ರಾಜ್ಞೋ ಗದಾಯಾ ಪರಿಗೃಹ್ಯ ವೀರ ಸಮುತ್ಥಿತೋ ಯುದ್ಧಮನಾಹ ಸಮುನ್ನದನ್. ಇವತ್ತದು ದೊಡ್ಡ ಊರು, ಯೂನಿವರ್ಸಿಟಿ ಇದೆ, ಕುರುಕ್ಷೇತ್ರ ಯೂನಿವರ್ಸಿಟಿ ಇದೆ ಅಲ್ಲಿ, ಗೊತ್ತಾಯ್ತಾ, ಭಾರಿ ದೊಡ್ಡವರು. ಆದ್ದರಿಂದ ಅದು ಊರು ಎಲ್ಲೋ ಇದೆ, ಒಂದು ಫೀಲ್ಡ್ ಇನ್ನೂ ಭಾರಿ ಬೇಕಾದಷ್ಟಿದೆ. ಆದ್ದರಿಂದ ದೊಡ್ಡ ಸಿಟಿ ಇದೆ. ಅದು ಮುಂದೆ ಮಾಡಿದರೆ ಭಾರಿ ದೊಡ್ಡದಾಗಿ ಇದರಲ್ಲಿ. ಇವತ್ತು ಅಷ್ಟೇ ಇದೆ ಅಷ್ಟೇ. ಯಾವುದೇ ರಾಜ ಒಂದು ಇದಾಗಷ್ಟು ದೊಡ್ಡದು, ಭಾರಿ ದೊಡ್ಡದು. ಅಥಾಹ ನಾರಾಯಣ ಎದ್ದು ಬಿಟ್ಟು ಸಮುತ್ಥಿತೋ ಯುದ್ಧಮನಾಹ, ಯುದ್ಧ ಮಾಡಬೇಕಂತ ಮನಸ್ಸು ಮಾಡಿ, ಸಮುನ್ನದನ್ ಸಿಂಹನಾದವನ್ನು ಮಾಡುತ್ತಾ ಕತೆ ತೊಗೊಂಡು ಭೀಮಸೇನ ಬಂದಿತ್ತು. ಕರಿತಿರ್ಲಿಕ್ಕೆ ಭೀಮಸೇನ ಬಂದಿತ್ತು. ಅಥಾಹ ನಾರಾಯಣ, ಇಲ್ಲೂ ಆಗ್ತೆ ದುರ್ಯೋಧನ ಜೊತೆಗೆ ಯುದ್ಧ ಮಾಡೋಕ್ಕಾದ್ರೆ ಧರ್ಮರಾಜ ಭೀಮನ್ನು ಮರೆತು ಯಾರು ಬೇಕಾದ್ರೂ ಬರ್ಬೋದು ಅಂತೇಳಿದರು. ಇದೇ ಆತನ ದೊಡ್ಡ ಮಾಡಿದ ತಪ್ಪು. ಇವತ್ತು ಹಾಗೇನೆ ನಾವು ಮೊದಲು ಅರ್ಥ ಮಾಡೋದು, ನಾವು ಗೆಲ್ತೀವಿ ಅಂತ ಯೋಚನೆ ಬಿಟ್ಟು ಬಿಡಬೇಕು, ಸಾಧ್ಯನೇ ಇಲ್ಲ. ಯಾರ ಕೈಲಿ ಸಾಧ್ಯ ಅದೋ ಅವರಿಬ್ಬರಾದ ಅವರ ಮೂಲಕನೇ ಹೋಗಬೇಕೆ ಹೊರತು ಇದು ನಾವು ಮಾಡ್ತೇವೆ ಅಂತ ಹೋಗೋದು ಸೋಲಿಗೆ ಕಾರಣ ಆಗತ್ತಾಗ. ಅಥಾಹ ನಾರಾಯಣ ಆದಿದೇವೋ ಯುಧಿಷ್ಠಿರಂ ಕಷ್ಟಮಿದಂ ಕೃತಂ ತ್ವಯಾ ನಹ್ಯೇಷ ರಾಜ ಗದಯಾ ರಣೇ ಚರನ್ ಶಕ್ಯೋ ವಿಚೇತುಂ ನಿಖಿಲೈಸ್ಸುರಾಸುರೈ. ಈ ಕೃಷ್ಣ ಹೇಳ್ತಾನೆ. ಅಥ ಆಹ ನಾರಾಯಣ ಆದಿದೇವ, ಅನಂತರ ಆದಿದೇವನಾದ ನಾರಾಯಣ ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ. ಎಲ್ಲಿ ಬಂದಿರೋದು? ಸ್ತೋತ್ರ. ಅಥ ಆಹ ನಾರಾಯಣ ಇನ್ನೊಂದು ಕಡೆ ಎಲ್ಲಿ ಬಂದಿದೆ? ಆದಿದೇವ ಪುರಂದರ. ಎಲ್ಲಿದು? ಹಾಂ, ಆದಿದೇವ ಯುಧಿಷ್ಠಿರ. ಆಚಾರ್ಯ ಉಪಯೋಗಿಸಿದ್ದು ವಿಷ್ಣು ಸಹಸ್ರ ಪದನೇ. ತುಂಬ ಅಂಥ ಪದಗಳನ್ನು ದ್ವಾದಶಸ್ತೋತ್ರದಲ್ಲಿ ಉಪಯೋಗಿಸಿದ್ದಾರೆ, ವಿಷ್ಣು ಸಹಸ್ರ ಪದಗಳನ್ನೇ. ಆ ದ್ವಾದಶಸ್ತೋತ್ರ ಹೇಳಿದಾಗ ವಿಷ್ಣು ಸಹಸ್ರವನ್ನು ಹೇಳಿದಂತಾಗತ್ತೆ ಎಷ್ಟೋ ಭಾಗ ಆದರೆ ಒಟ್ಟಿಗೆ. ಆದೌ ದೇವ, ಅದು ಅರ್ಥ ಯಾವಾಗಲಿರ್ತಕ್ಕಂಥ ದೇವರು. ಇವರೆಲ್ಲ ದೇವ ಪದವಿ ಬರ್ತಾರೆ, ಆಮೇಲೆ ಇದಾಗ್ತಾರೆ. ಕೆಲವು ಸ್ವರೂಪದಲ್ಲಿ ಹಾಗಿದ್ದರೂ ಕೂಡ ಪದವಿ ಅಟೆಂಡ್ ಮಾಡಬೇಕು ಅವರು. ದೇವರು ಯಾವಾಗಲೂ ಅದೇ ರೀತಿ ಇರ್ತಾರೆ, ಗೊತ್ತಾಯ್ತಾ? ಯಾವಾಗಲೂ ಕೂಡ ಆದಿ ಕಾಲದಿಂದ, ಆದಿ ಕಾಲದಿಂದ ಅನಾದಿ ಅಂತಲೇ ಅರ್ಥ. ಹೌದು, ಆದಿಯಿಂದನೂ ದೇವರೇ ದೇವರು, ಆದಿಯಿಂದನೂ ದೇವರೇ. ಬ್ರಹ್ಮದೇವರು ಈಗ, ಬಟ್ ಮೊದಲಿಂದ ಸಾಧನೆ ಮಾಡಿಕೊಂಡು ಬ್ರಹ್ಮದೇವರು. ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಹೇಗಿದ್ದಾರೆ ಅವರು? ಯಾವಾಗಲೂ ಒಂದೇ ರೀತಿ ಇದ್ದಾರೆ. ಆದ್ದರಿಂದ ಆದಿದೇವ ಅಥವಾ ಆದಿಶ್ಚಾಸೌ ದೇವಶ್ಚ ಇನ್ನೊಂದು ಅರ್ಥ. ಆದಿಯಾಗಿರುವವನು ದೇವರು ಆಗಿರುವವನು, ಅಥವಾ ಆದಿದೇವ, ಗೊತ್ತಾಯ್ತಾ? ಆದಿಯಾಗಿರ್ತಕ್ಕಂಥ ದೇವ ಅಂದರೆ ಎಲ್ಲರಿಗೂ ಆದಿಯಾಗಿರ್ತಕ್ಕಂಥ, ಎಲ್ಲರ ಹುಟ್ಟಿಗೂ ಕಾರಣನಾಗಿರ್ತಕ್ಕಂಥ ದೇವ. ಹೀಗೆಲ್ಲ ಹೇಳ್ತಾರೆ. ಆದೀನಾಮಪಿ ದೇವ, ಮೊದಲಿರೋರಿಗೂ ಪರಮಾತ್ಮ ದೇವರಾಗಿದ್ದಾನೆ. ಹಿಂದಿನ ಅನಾದಿ ಕಾಲದಿಂದ ಇರೋರಿಗೂ ದೇವರೇ, ಮತ್ತು ಮುಂದೆ ಬರೋರಿಗೂ ದೇವರೇ. ಆ ರೀತಿಯಲ್ಲಿ ಇವರು ಹಾಗಲ್ಲ, ಈ ಕಲ್ಪಕ್ಕಷ್ಟೇ, ಮುಂಚೆ ಚೇಂಜ್ ಆಗಿಬಿಡ್ತಾರೆ. ಆದಿದೇವಾಯ ಯುಧಿಷ್ಠಿರಂ, ಆದಿದೇವ ಯುಧಿಷ್ಠಿರಂ ಕಷ್ಟವಿದಂ ಕೃತಂ ತ್ವಯ. ಯುಧಿಷ್ಠಿರ, ಏನು ಕಷ್ಟ ಮಾಡಿದೆ ಮತ್ತೆ ನೀನು, ಇನ್ನೂ ಜೂಜಾಟ ಮಾಡ್ದೆ ಮಾಡಿಬಿಟ್ಟಿಯಲ್ಲ ಮತ್ತೆ ಅಂತ ಹೇಳ್ತಾರೆ. ಇದೇ ಸ್ಟೇಜಲ್ಲಿ ದೊಡ್ಡ ತಪ್ಪು ಮಾಡಿದಾಗ ಲೆಕ್ಕ ಇದು. ಯಾಕೇನಿದು? ಅಲ್ಲೇನು ಮಾಡಿದಿತ್ತು? ಒಂದು ಇಡೀ ರಾಜ್ಯ ಇಟ್ಟ ಜೋತಲ್ಲಿ, ಇಡೀ ಇದನ್ನಿಟ್ಟ, ಎಲ್ಲ ಕಳ್ಕೊಂಬಿಟ್ಟ. ಆ ರೀತಿ ಮಾಡ್ತಿದ್ದೀಯಲ್ಲ, ಒಬ್ಬರು ಯಾರನ್ನು ಬೇಕಾದ್ರೂ ಆರಿಸ್ಕೊಂಡು ಯುದ್ಧ ಮಾಡು, ಏನು ಆಯುಧ ಬೇಕಾದ್ರೂ ತೊಗೊಂಡು ಯುದ್ಧ ಮಾಡು ಅಂತ ಹೇಳಿದೆಯಲ್ಲ, ನಿಮ್ಮ ಕೈಯಲ್ಲಿ ಆಗುತ್ತಾ? ಅದು ಸಾಧ್ಯ ಆಗುತ್ತಾ? ನಿಮ್ಮನ್ನು ಆರಿಸ್ಕೊಂಡ್ರೆ ಏನು ಮಾಡ್ತಿದ್ದಿ ಅಂತ ಕೇಳ್ತಾ. ನಿಮ್ಮನ್ನು ಆರಿಸ್ಕೊಂಡ್ರೆ ಏನಾಗ್ತಿತ್ತು? ನಿನ್ನೆ ಆರಿಸ್ಕೊಂಡಿದ್ರೆ ಏನಾಗ್ತಿತ್ತು? ಇಲ್ಲ. ದುರ್ಯೋಧನ ಸಮಯದಲ್ಲಿ ಆರಿಸ್ಕೊಳ್ಳೋಕ್ಕೊಂದು ಚಾನ್ಸ್ ಇತ್ತು ಅವನಿಗೆ, ಹೇಳಿದ್ದಷ್ಟೇ ಅಲ್ಲ, ರಾಜ ವರ್ಸಸ್ ರಾಜ, ಲಾಜಿಕ್ ಬೇಕಾದ್ರೆ ಇಟ್ಕೋಬೋದಾಗಿತ್ತು. ಅವನು ಇಟ್ಕೊಳ್ಳಿಲ್ಲ, ಬಲ ಅಷ್ಟೇ ನೋಡ್ದ, ಅವನು ಬಲ ಅಷ್ಟೇ ನೋಡ್ದ. ಇಷ್ಟಾದರೂ ಕೂಡ ದುರ್ಯೋಧನ ಬುದ್ಧಿ ಅಲ್ಲ, ಅದು ದೇವರ ಪ್ರೇರೇಪಣೆ. ಅದು ಇಲ್ಲದೆ ಹೋದರೆ ಕಷ್ಟ ಆಗ್ತದೆ. ಅರ್ಜುನನು ಹಾಗೆ ಮಾಡಿದ್ದು. ನಾಳೆ ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗೆ ಜಯದ್ರಥ ಕೊಲ್ತೀನಿ ಅಂತ ಹೇಳಿಬಿಟ್ಟ. ಆಮೇಲೆ ಕೃಷ್ಣ ಬೈದ,
ಯಾರಿದ್ದಾರೆ ಗೊತ್ತಾ? ಅಲ್ಲೆಲ್ಲ ದ್ರೋಣಾದಿಗಳಿದ್ದಾರೆ, ಕರ್ಣ ಇದ್ದಾನೆ, ಎಲ್ಲರೂ ಇದ್ದಾರೆ, ಅಶ್ವತ್ಥಾಮರಿದ್ದಾರೆ. ಜೋರ ಪ್ರತಿಜ್ಞೆ ಮಾಡಿಬಿಟ್ಟಿಯಲ್ಲ, ನಿನ್ನ ಕೈಲಾಗುತ್ತಾ ಅಂದರೆ ನೀನಿದ್ದೀಯಲ್ಲ ಅಂತ ಹೇಳಿದ. ನೀನಿದ್ದೀಯಲ್ಲ ಮಾಡಿಸ್ಲಿಕ್ಕೆ ಅಷ್ಟೇ. ಯಾರು ಕೊಡ್ಕೊಳ್ಳೋದು ಕೊಟ್ಟು ನೀವು ಬಿಲ್ ಕೊಡ್ತೀರಲ್ಲ ಅಂತ ಹೇಳಿದ್ರೆ ಹಾಗೆ. ಈ ಭಕ್ತಿನೇ ಅವ್ರನ್ನ ಕಾಪಾಡಿತ್ತು, ಗೊತ್ತಾಯ್ತಾ? ದೇವರಿದ್ದಾನೆ ಎಂಬ ವಿಶ್ವಾಸದಿಂದಲೇ ಏನೇ ಮಾಡಿದರೆ ಏನಾಗ್ತಾ ಇತ್ತದೋ ಒಳ್ಳೆಯದಕ್ಕೆ ಕಾರಣ ಆಗ್ತೈತೆ, ಹೊತ್ತು ಬಿಡ್ತಿರಲಿಲ್ಲ. ಅದು ಆದದ್ದೆಲ್ಲ ಹೊಡಿತಾ ಇತ್ತು ನಮ್ಮ ಮಾತು ಯಾವಾಗ ಬರುತ್ತೆ ಅಂದರೆ, ದೇವ್ರ ಮೇಲೆ ನಂಬಿದರೆ ನಾವು ಏನು ಕೆಟ್ಟದ್ದು ಮಾಡ್ಕೊಳ್ಳೋಕೆ ಹೋದ್ರೆ ಏನಾಗ್ಬಿಡುತ್ತದೋ ಒಳ್ಳೆಯದಕ್ಕೆ ಕಾರಣ. ಅದು ಅವ್ರನ್ನ ಕಾಪಾಡಿತ್ತು. ಅದು ನಿಜವಾಗಲೂ ಕೂಡ ವಿಷ್ಣು ಭಕ್ತಿರಿಗೆ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಅಥಾಹ ನಾರಾಯಣ ಆದಿದೇವ ಯುಧಿಷ್ಠಿರಂ ಕಷ್ಟಮಿದಂ ಕೃತಂ ತ್ವಯಾ ನಹ್ಯೇಷ ರಾಜ ಗತಯಾ ರಣೇ ಚರನ್ ಶಕ್ಯ ವಿಜೇತುಂ ನಿಖಿಲೈ ಸುರಾಸುರೈ. ಬ್ರಹ್ಮವಾಯುಗಳನ್ನು ರುಜುಗಳನ್ನು ಬಿಟ್ಟು ಇನ್ನು ಯಾರಿಗೂ ಗೆಲ್ಲಕ್ಕಾಗೋದಿಲ್ಲ ಅವನನ್ನು. ಅಂಥವನು ನೀನು ಆರಿಸ್ಕೊತಿದ್ಯಾ? ಅವನು ನಿನ್ನ ಆರಿಸ್ಕೊಂಡು ನಿನ್ನ ಗತಿ ಏನಾಗ್ತಿತ್ತು? ನಿಮ್ಮ ರಾಜ್ಯ ಏನಾಗ್ತಿತ್ತು? ಉಳಿದವ್ರು ನಂಬುದ್ಯಾನ ನೀ ಜೂಜಾಡಿದ್ದಕ್ಕೆ ಉಳಿದವ್ರ ಕಾಡಿಗೆ ಹೋಗ್ಬೇಕಾಯ್ತು. ನೀನು ಮಾಡೋ ತಪ್ಪಿಗೆ ಏನಾಗುತ್ತೆ? ಈಗ ಇಡೀ ಜಗತ್ತು ಕಷ್ಟ ಅನುಭವಿಸ್ಬೇಕಾಗತ್ತೆ. ಕೃಷ್ಣ ಹೇಳ್ತಾನೆ, ಕೃಷ್ಣನೇ ಹೇಳ್ತಿರೋದು ಎಲ್ಲ ಮಾತುಗಳನ್ನು. ಏನು ತಪ್ಪು ಮಾಡಿದ್ದು ಗೊತ್ತಾ ನೀನು ಅಂತೇಳಿ. ನಹೇಶ ರಾಜ ಗದಯಾ ರಣೇ ಚರನ್ ಶಕ್ಯ ವಿಜೇತುಂ. ಇದು ಕಲಿಯ ಪ್ರಭಾವ. ಕೃಷ್ಣ ಹೇಳ್ತಿರೋದು ಇದು. ಕಲಿಯನ್ನು ಗೆಲ್ಲಲಿಕ್ಕೆ ರುದ್ರಾದಿ ದೇವತೆಗಳಿಗೂ ಸಾಧ್ಯ ಇಲ್ಲ, ಇವರಿಗೆ ಮಾತ್ರ ಸಾಧ್ಯ ಇರೋದು. ಇವತ್ತು ಅದೇ ನಮಗೆ ಅರ್ಥ ಆಗತ್ತೆ. ಈಗ ಕಲಿಯನ್ನು ಗೆಲ್ಲೋದು ಎಷ್ಟು ಕಷ್ಟ ಅಂತ ಹೇಳೋದಕ್ಕೆ, ಎಷ್ಟೇ ಆ್ಯಂಟಿ ಕರಪ್ಷನ್ ಏನೇ ಬಂದರೂ ಅವರೂ ಕರಪ್ಟ್ ಆಗೋ ಸ್ಥಿತಿಯಲ್ಲಿ ಇರ್ತಾರೆ. ಅದು ನೋಡ್ತಾ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದು. ಸನಿಶ್ಚಯಾದ್ವಹ ಚತುರೋ ನಿಹತ್ಯಾಹ ಅಂದರೆ ಅದ್ರ ತಾತ್ಪರ್ಯ, ಅದು ಅಟ್ರಾಕ್ಷನ್ ಹಾಗೆ ಬಂದುಬಿಟ್ಟು ಮನುಷ್ಯ ಏನಾಗ್ತಾನೆ ಜನರಲ್ಲಿ ಅತ್ಯಂತ ಇದಕ್ಕೆ ಹೋಗಿಬಿಡ್ತಾನೆ. ಇವತ್ತು ಎದುರಿಗೆ ಧನ ಇದೆ ಅಂತ ತಿಳ್ಕೊಂಬೇಡ, ದುಡ್ಡು ದುರ್ಯೋಧನ ಬಿಟ್ಟುಬಿಡಿ, ಧನ ಇದೆ ಆಗೋದಿಲ್ಲ ಅಂದಿರ್ತಾನೆ. ತೋರಿಸಿದ ತಕ್ಷಣ ಅರ್ಧಕ್ಕರ್ಧ ಡೌನ್ ಆಗ್ತಾನೆ. ಆಗಲೇ ಬ್ರೀಫ್ ಕೇಸ್ ನೋಡಿದ ತಕ್ಷಣ ಅರ್ಧ ಡೌನ್ ಆಗ್ತಾನೆ. ಅದು ಓಪನ್ ಮಾಡಿಬಿಟ್ರೆ ಮುಗಿದೋಗೋದು ಕತೆ, ಗೊತ್ತಾಯ್ತಾ? ದುರ್ಯೋಧನ ಧನ, ಅವನ ಮೇನ್ ವೆಪನ್ ಯಾವುದು? ಧನನೇ ತರೋದು. ಧನ ನೋಡಿದ ತಕ್ಷಣ ಎಂಥವ್ರು ಕೂಡ ಏನು ಮಾಡೋದು, ಆಮೇಲೆ ನೋಡೋಣಂತೆ, ಪರವಾಗಿಲ್ಲ ಇನ್ನೊಂದು ಸತಿ ನೋಡೋಣ ಅಂತ ಮಾಡ್ತಾ ನಿಧಾನಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಮನುಷ್ಯನ ಇದು ಎಕ್ಸೆಪ್ಷನ್ಸ್ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲರೂ ಕರಪ್ಟ್ ಆಗಿರೋ ಜಗತ್ತು ಇರ್ತಾನೆ ಇರಲಿಲ್ಲ, ಗೊತ್ತಾಯ್ತಾ? ಎಲ್ಲರೂ ಕರಪ್ಟ್ ಅಲ್ಲ. ಒಂದು ಸ್ಟೇಜಲ್ಲಿ ಏನಾಗಿರುತ್ತೆ, ಯಾವನೋ ಒಬ್ಬ ಪಾಪ ಅಧಿಕಾರಿ ಅವನಿಂದ ಎಷ್ಟೋ ಇದಾಗುತ್ತೆ. ಅಲ್ಲಿ ಹೇಳಿಲ್ಲ, ಯಾರೋ ಒಬ್ಬ ಸಮರ್ಥರಾದ ವ್ಯಕ್ತಿಯಿಂದ ಜನ ಉಳ್ಕೊಂಡ್ಬಿಡ್ತಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ದೇವ್ರು ಹ್ಯಾಕೆ ಕಾಪಾಡ್ತಾನೆ, ಯಾವ ಮೂಲಕ ಕಾಪಾಡ್ತಾನೆ ಅಂತ ತಿಳಿಯುತ್ತೆ. ಅವರೇ ಇನ್ಯಾರು ಅಭಿಮಾನ ದೇವತೆ, ಕೆಳದವರು ಬೇಕು, ಉಳಿದವರಿಗೆ ಹಾಕಬೇಕು ಅಭಿಮಾನ. ಸಣ್ಣ ದೊಡ್ಡವರು ದೇವರಿಗೆ ಅಭಿಮಾನ ದೇವತೆ ಯಾರು ಅಂತ ಕೇಳಿದ್ರೆ ಹಾಗಾಗತ್ತೆ. ದೇವರು ದೇವರೇ, ವಾಯುದೇವರು ವಾಯುದೇವರೇ, ಅವ್ರ ಗದೆಯೇ ಅವ್ರ ಸ್ವರೂಪ. ಅಂದರೆ ಆ ರೀತಿಯ ಪೂರ್ಣ ಶಕ್ತಿ ಅದ್ರಲ್ಲಿ ಹಾಕ್ತಾರೆ. ನಹೇಶ ರಾಜ ಗದಯ ರಣೇ ಚರನ್ ಶಕ್ಯೋ ವಿಜೇತುಂ ನಿಖಿಲೈ ಸುರಾಸುರೈ ಸನಿಶ್ಚಯಾತ್ ವಹ ಚತುರೋ ನಿಹನ್ಯಾತ್ ಸಹಾರ್ಜುನಾನ್ ಭೀಮಸೇನಃ ಕಥಂಚಿತ್ ಹಂತೈನಮಾಜೌ ನಹಿ ಭೀಮತುಲ್ಯೋ ಬಲೇ ಕಶ್ಚಿತ್ ಧರ್ತರಾಷ್ಟ್ರಃ ಕೃತಿ ಚ ಸಹ ನಿಶ್ಚಯಾದ್ವಹ ಚತುರಃ ನಿಹನ್ಯಾತ್. ನಿಶ್ಚಯವಾಗಿಯೂ ಕೂಡ ದುರ್ಯೋಧನ ನೀವು 4 ಜನ ಕೊಂದು ಹಾಕ್ತಾನೆ, ಡೌಟೇ ಇಲ್ಲ, ಗೊತ್ತಾಯ್ತಾ? 4 ಜನ ಒಟ್ಟಿಗೆ ಹೋದರೂ ಕೊಲ್ತಾನೆ, ಒಬ್ಬೊಬ್ಬರು ಹೋದ್ರಲ್ಲ. ಯಾಕೆ? ಆ ಶಕ್ತಿ ಬ್ರಹ್ಮದೇವ್ರ ವರ ಇದೆ ಅವರಿಗೆ, ಅದನ್ನು ಮರ್ತು ಬಿಡಬಾರ್ದು. ಬ್ರಹ್ಮದೇವರ ವರ ಇದೆ ಅನ್ನೋದನ್ನು ಮರ್ತರೆ ಹೋಗಿಬಿಡುತ್ತೆ ಅಲ್ಲಿ. ನಿಹನ್ಯಾತ್, ಬರೀ ಹನ್ಯಾತ್ ಅಲ್ಲ, ನಿಹನ್ಯಾತ್, ಕೊಂದು ಹಾಕಿಬಿಡ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ. ಸಹಾರ್ಜುನಾನ್, ಅರ್ಜುನ ಸೇರಿಸಿಕೊಂಡು, ಭೀಮಸೇನ ಮಾತ್ರ ಕಥಂಚಿತ್ ಹಂತ ಏನ ಮಾಜೌ. ಯುದ್ಧದಲ್ಲಿ ಭೀಮಸೇನ ಮಾತ್ರವೇ ಪದ, ವಿಚಿತ್ರ ಪದ ಅದು. ಕಥಂಚಿತ್, ಹೇಗೋ ಭೀಮಸೇನ ಮಾತ್ರ ಗೆಲ್ಲಬಲ್ಲ. ನೋಡೋದಕ್ಕೆ ಅನಿಸುತ್ತೆ ಅದರಿಂದ, ಹೇಗೋ ಭೀಮಸೇನ ಮಾತ್ರ ಹೇಗೋ ಗೆಲ್ಲಬಲ್ಲ ಅಂದರೆ ಕಷ್ಟಪಡ್ತಾರೆ ಎಂಬ ಅರ್ಥ ಬರುತ್ತೆ ಅದರಲ್ಲಿ. ಅಲ್ಲ, ಅರ್ಥ ಅಲ್ಲ ಅದು, ಗೊತ್ತಾಯ್ತಾ? ಅರ್ಥ ನೋಡೋದಕ್ಕಾಗಿ ಅನಿಸುತ್ತೆ, ಅರ್ಥ ಇಟ್ಕೊಂಡಿಲ್ಲ. ಕಥಂಚಿತ್, ಹೇಗಾದರೂ ಮಾಡೋದು, ಹೇಗಾದರೂ ಕೊಲ್ತಾನೆ, ಆಯಿತಾ? ಹೇಗಾದರೂ ಕೊಲ್ತಾನಲ್ಲ, ಹೇಗಾದರೂ ಕೊಲ್ತಾನೆ. ಅರ್ಥ ಏನೋದಕ್ಕೆ? ಅದು ಎಷ್ಟೇ ಏನೇ ಮಾಡಿದರೂ ಬಿಡೋದಿಲ್ಲ ಕೊಲ್ಲೋದು, ಅರ್ಥ ಆಯ್ತಾ? ಒಂದೇ ರೀತಿಯಲ್ಲಲ್ಲ, ಕಥಂಚಿತ್ ಹೇಗೆ ಬೇಕಾದ್ರೂ ಮಾಡ್ತಾನೆ, ತಿಳಿತಿಲ್ಲ. ಅಷ್ಟರ ಮಟ್ಟಿಗೆ ಭೀಮನ ಶಕ್ತಿ ಇದೆ. ನೀವೆಲ್ಲ ಇವರಿಗೆ ಕಥಂಚಿತ್, ನೀವೇನು ಮಾಡಿದ್ರೆ ನಿಮಗೆ ಗೆಲ್ಲಕ್ಕಾಗಲ್ಲ. ಭೀಮ ಹೇಗೋ ಗೆಲ್ತಾರೆ, ನೀವು ಹೇಗೋ ಗೆಲ್ಲೋದಿಲ್ಲ. ಎರಡಕ್ಕೂ ಅನ್ವಯ. ಅವರಿಗೆ ಮಾಡಿದಾಗ ಈ ಅರ್ಥ, ಭೀಮನಿಗೆ ಮಾಡಿದಾಗ ಈ ಅರ್ಥ. ಹೇಗೆ ಬೇಕಾದ್ರೂ ಮಾಡ್ತಾನೆ, ಆಯಿತಾ? ಕಥಂಚಿತ್ ಹಂತೈನ ಯಾವಲು ಅವ್ಯಯಗಳಿಗೆ ಅನೇಕ ಅರ್ಥ ಉಂಟು, ಗೊತ್ತಾಯ್ತು? ಇಲ್ಲಿ ಯಾರಿಗೆ ಮಾಡ್ತೀವಿ ಅಂದ್ರೆ ಅರ್ಥ ಬದಲಾಯಿಸ್ಬೇಕು.
ಹಂತೈನ ಮಾಜೌ ನಹಿ ಭೀಮತುಲ್ಯೋ ಬಲೆ ಕ್ವಚಿದ್ಧಾರ್ತರಾಷ್ಟ್ರಕೃತಿ ಚ. ಭೀಮನಿಗೆ ಸಮಾನದ ಪರಿಶುದ್ಧ ಯಾರೂ ಇಲ್ಲ. ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಭಯೋರಪಿ. ಆದರೆ ಕ್ವಚಿದ್ಧಾರ್ತರಾಷ್ಟ್ರಕೃತಿ ಚ. ದುರ್ಯೋಧನ ಏನು ಮಾಡಿದ್ದಾನೆ ಗೊತ್ತಾ? ಭಾರಿ ಸಿದ್ಧತೆ ಮಾಡ್ಕೊಂಡಿದ್ದಾನೆ. ಭೀಮ ಸಿದ್ಧತೆ ಮಾಡ್ಕೊಂಡಿಲ್ಲ. ನೋಡೋರಿಗೆ ಏನು ಅನಿಸುತ್ತೆ? ಅದಕ್ಕೆ ಭೀಮನ ಬಗ್ಗೆ ಡೌಟ್ ಅಂತೇಳಿ. ಅಲ್ಲ, ಭೀಮನ ಸಿದ್ಧತೆ ಬೇಕಿಲ್ಲ ಅಂತ ಅರ್ಥ. ಬೆಂಕಿ ಸಿದ್ಧತೆ ಮಾಡ್ಕೊಂಬರ್ಬೇಕು. ಬೆಂಕಿ ಅಂದರೆ ಬೆಂಕಿನೇ, ಏನು ರೆಡಿ ಆಗಬೇಕಾದು? ಬೆಂಕಿ ಅಂದರೆ ಬೆಂಕಿನೇ, ಎವರ್ ರೆಡಿ ಅದು. ಭೀಮನಿಗೆ ಯಾವ ಸಿದ್ಧತೆಯೂ ಬೇಕಿಲ್ಲ. ದುರ್ಯೋಧನ ಏನು ಮಾಡ್ಕೊಂಡಿದ್ದಾನೆ? ಸಿದ್ಧತೆ ಮಾಡ್ಕೊಂಡಿದ್ದಾನೆ. ನೋಡೋರಿಗೆ ಏನು ಅನಿಸುತ್ತೆ? ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ಗೆಲ್ಬೋದು ಅಂತ ಹೇಳಿಬಿಟ್ಟು ಅಷ್ಟೇ. ತುಂಬ ಬರದ ಅಂಥೇಳಿ ಪಾಸ್ ಆಗ್ತಾನೆ ತಿಳ್ಕೊಂಡ್ರೆ ಆಗೋ ಹಾಗೆ. ಎಲ್ಲ ತಪ್ಪು ಬರೆದಾರೆ, ಎಷ್ಟು ಬರೆದ್ರು ಅಷ್ಟೇ ಅವರು. ಆದರೆ ಸಿದ್ಧತೆ ಭಾರಿ ಮಾಡ್ಕೊಂಡಿದ್ದಾನೆ. ನೋಡೋರಿಗೆ ಏನು ಅನಿಸ್ಬೋದು? ಆ ಭಾವ ದುರ್ಯೋಧನ ಅದೊಂದಿದೆ. ಅವನು ಸಿದ್ಧತೆ ಹೇಗೆ ಮಾಡ್ಕೊಂಡಿದ್ದ? ದೊಡ್ಡ ಉಕ್ಕಿನ ಭೀಮನ ಪ್ರತಿಮೆ ಮಾಡ್ಕೊಂಡಿದ್ದ. ದಿವಸ ಹೊಡೆದು ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಹಿಡಿತಾ? ಇಂಥ ಸಿದ್ಧತೆ ಎಲ್ಲ ಇದೆ ಅವ್ರಿಗೆ. ಹೊರಬಲ ಎಲ್ಲ ಇಟ್ಕೊಂಡಿದ್ದಾನೆ. ಆದ್ದರಿಂದ ನೋಡೋರಿಗೆ ಏನು ಅನಿಸುತ್ತೆ? ಹಾಗಾದ್ರೂ ಗೆಲ್ತಾರಪ್ಪ ಅಂಬ ರೀತಿಯಲ್ಲಿ ಕಾಣಿಸುತ್ತೆ. ಅಲ್ಲ, ಭೀಮ ಸುಖ ಏನೇ ಮಾಡಿದ್ರೆ ಸುಖವಾಗಿ ಗೆಲ್ತಾರೆ. ವರ ಕೊಟ್ಟರು ಬ್ರಹ್ಮದೇವರು, ಇತ್ತು ಭಾವಿ ಬ್ರಹ್ಮ. ಹಿಂದೆ ಎಷ್ಟಾಗಿಲ್ಲ ಪ್ರಸಂಗಗಳು. ಬ್ರಹ್ಮಾಸ್ತ್ರ ಬಂದಾಗಲೂ ಭೀಮನೇನು ಮಾಡಿಲ್ಲ ಅಂದಮೇಲೆ ಬ್ರಹ್ಮವರವನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವು ಎಲ್ಲಿ ಅರ್ಥಾತ್ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಅಷ್ಟು ಬೇಲೆ ಇರೋದು ಭೀಮಸೇನ. ಭೀಮತುಲ್ಯ ಅಂದ್ರೇನು? ಎಲ್ಲಿದೆ? ಭೀಮತುಲ್ಯ ಬಲೆ. ಭೀಮನಿಗೆ ಸಮನಾದವರು ಬಲದಲ್ಲಿ ಯಾರೂ ಇಲ್ಲ. ಭೀಮಸೇನ ಸಹಜವಾದ ಬಲದಲ್ಲಿ ಭೀಮನ ಸಮಯ ಯಾರೂ ಇಲ್ಲ. ದುರ್ಯೋಧನ ಭೀಮನ ಮುಂದೆ ಲೆಕ್ಕನೇ ಇಲ್ಲ. ಅವ್ರ ವರಬಲದಿಂದ ಅವ್ರು ಹಾರಾಡ್ತಾನೆ ಹೊರತು ಎಲ್ಲರ ಮುಂದೆ ನಡೆಯುತ್ತೆ ವರಬಲ. ಇವ್ರ ಮುಂದೆ ನಡೆಯೋಲ್ಲ. ಯಾರ ಮುಂದೆ? ಇವ್ರ ಮುಂದೆ ನಡೆಯೋದಿಲ್ಲ. ಇದನ್ನು ಹೇಳ್ತಾ ಇರೋದು. ಕೃತೀಚ ಧಾರ್ತರಾಷ್ಟ್ರ ಕೃತೀಚ. ಕೃತಿ ಅಂದರೆ ಭಾರಿ ಅಭ್ಯಾಸ ಮಾಡಿದವರು ಅಂತ ಅರ್ಥ. ಊರು ಭೀಮೇನ ಭೇತ್ತವ್ಯೋ ಪ್ರತಿಜ್ಞಾಂ ರಕ್ಷತಾ ರಿಪೋಹೋ ನಾಭೇರಸಸ್ತಾತ್ಥನಂ ಜನ ಆಹುರ್ಗತಾಮೃಧೇ. ಊರು ಭೀಮೇನ ಭೇತ್ತವ್ಯೋ. ಕೃಷ್ಣ ಹೇಳ್ತಾನೆ. ನೋಡೋರಿಗೆ ಯಾಕೆ ಇದೆಲ್ಲ ಅನಿಸುತ್ತೆ ಹಾಗೆ ಅಂತ ಕೇಳಿದರೆ, ಭೀಮ ಪ್ರತಿಜ್ಞೆ ಮಾಡಿರೋ ಹಾಗೆ ಇವನ ತೊಡೆಗಳನ್ನು ಭೀಮ ಏನು ಮಾಡಬೇಕು? ಗದೆಯಿಂದ ಭೇದಿಸ್ಬೇಕೀಗ. ತಿಳಿತಾ? ಪ್ರತಿಜ್ಞಾಂ ರಕ್ಷತಾರಿಪೋ. ಪ್ರತಿಜ್ಞೆ ಮಾಡಿರೋದೇ ಹಾಗೆ. ನಾಭೇರಸಸ್ಥಾಥನಂ ಜನಾ ಆಹುರ್ಗತಾಮೃತೆ ಅಧರ್ಮ ಇತಿ. ಆದರೆ ಜನ ಏನು ತಿಳ್ಕೊಳ್ತಾರೆ? ನಾಭಿಯ ಕೆಳಗೆ ಹೊಡೆದಾಗ ಏನಂತ ತಿಳ್ಕೊಳ್ತಾರೆ? ಅಧರ್ಮ ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಕಥಚ್ಚಿ ಅಂತೇಳಿ. ಆ್ಯಕ್ಚುಲಿ ಭೀಮಸೇನಿಗೆ ಲೆಕ್ಕನೇ ಇಲ್ಲ. ಆದರೆ ತೊಡೆ ಹೊಡಿಬೇಕು ಪ್ರತಿಜ್ಞೆಯಂತೆ. ಜನ ಏನಂತಾರೆ? ತೊಡೆ ಹೊಡೆದ ಅಧರ್ಮ ಅಂತ ಕರೀತಾರೆ. ಗೊತ್ತಾಯ್ತಾ? ಜನ ಕರೀತಾರೆ, ಅಧರ್ಮ ಅಲ್ಲ. ಜನ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಭೀಮಸೇನ ಕೊಲ್ತಾನೆ. ಈಗ ಯಾಕೆ ಕೊಲ್ತಾನೆ ಅಂದರೆ ತೊಡೆಗೆ ಹೊಡೆದಿರಬೇಕು, ಅಧರ್ಮ ಆಗಿರಬಾರ್ದು. ಇದು ಭೀಮನ ವೈಶಿಷ್ಟ್ಯ. ಇವರು ಉಳಿದವರಿಗೆ ಆಮೇಲೆ ಅರ್ಥ ಆಗುತ್ತೆ. ಭೀಮಸೇನೆ ಎರಡೂ ಉಳಿಸ್ಕೋಬೇಕೀಗ. ತಪ್ಪು ತಿಳ್ಕೊಂಡಿದ್ದಾರೆ ಜನ. ತೊಡೆ ಹೊಡೆದು ಕೊಂದಿದ್ದಲ್ಲ, ಹೊಡೆದಿದ್ದು ಬೇರೆ ಕಡೆ, ತೊಡೆಗೆ ಇಟ್ಬಿತ್ತು. ಪ್ರತಿಜ್ಞೆ ಸರಿ ಹೋಯಿತು, ಆದರೆ ನಾಭಿ ಕೆಳಗೆ ಹೊಡೆದಿಲ್ಲ. ಇದು ಭಾರಿ ಸ್ವಾರಸ್ಯ. ಇದನ್ನು ಕೃಷ್ಣ ಹೇಳ್ತಿರೋದೀಗ. ಭೀಮಸೇನ ಅದಕ್ಕೇ ಕಥಂಚಿತ್ ಹೇಗೋ ಕೊಲ್ತಾರೆ ಅಂತ ಹೇಳೋದಕ್ಕೆ. ನೋಡಪ್ಪ, ಪ್ರತಿಜ್ಞೆ ಬರೀ ತೊಡೆಗೆ ಹೊಡಿಲಿಲ್ಲ, ಪ್ರತಿಜ್ಞೆ ಹೋಯಿತು. ತೊಡೆಗೆ ಹೊಡೆದ, ಧರ್ಮ ಹೋಯಿತು. ಇಕ್ಕಟ್ಟೀಗ ತೊಡೆಗೆ ಹೊಡೆದು ಕೊಂದರೆ ಭೀಮಸೇನ ಅಧರ್ಮ ಮಾಡ್ದ. ನಾಭಿ ಕೆಳಗೆ ಹೊಡಿಬಾರ್ದಾಗಿತ್ತು. ಇದು ಕೂಡ ಗೋಲಿಬಾರ್ ಮಾಡೋಕ್ಕಾರೆ ಸಾಮಾನ್ಯ ಹೇಗೆ ಮಾಡಬಾರ್ದು? ಡೈರೆಕ್ಟ್ ಶೂಟ್ ಮಾಡೋಂಗಿಲ್ಲ. ಕಾಲ ತೊಡೆ ಕೆಳಗೆ ಹೊಡೆದು ಅವ್ರು ಹಿಡಿಯೋ ದೃಷ್ಟಿ ಇರಬೇಕೆ ಹೊರತು, ಬೆದರಿಕೆ ಇರಬೇಕೆ ಹೊರತು ಕೊಲ್ಲೋ ಉದ್ದೇಶ ಇರಬಾರ್ದು. ಎನ್ಕೌಂಟ್ರ್ ಬೇರೆ, ಇದು ಬೇರೆ. ಅಲ್ಲಿ ಡಿಫ್ರೆನ್ಸ್ ಇದೆ ಎರಡಕ್ಕೂ ಕೂಡ. ಇಲ್ಲಿ ಭೀಮಸೇನ ಯುದ್ಧದ ಧರ್ಮವನ್ನು ಮೀರಿದ ಅಂತ ಅಪಖ್ಯಾತಿಯೂ ಬರಬಾರ್ದು. ತೊಡೆ ಹೊಡೆದ ಪ್ರತಿಜ್ಞೆ ಹೊಡಿಲಿಲ್ಲ, ತೊಡೆ ಹೊಡಲಿ, ಪ್ರತಿಜ್ಞೆ ಕಳ್ಕೊಂಬಿಟ್ಟ. ಪ್ರತಿಜ್ಞೆ ಮೀರಿದರೂ ಧರ್ಮ ಹೋದಾಗ ಲೆಕ್ಕ. ಪ್ರತಿಜ್ಞೆ ಪಾಲಿಸೋದು ಒಂದು ಧರ್ಮನೇ. ಪ್ರತಿಜ್ಞಾ ಪಾಲನೆಯೂ ಧರ್ಮ. ಗದಾ ಇದ್ದಲ್ಲಿ ನಾಭಿಗಳು ಹೊಡಿಬಾರ್ದು ಅಂಬೋದು ಧರ್ಮ. ಗೊತ್ತಾಯ್ತಾ? ಆ ಧರ್ಮನೂ ಪಾಲಿಸ್ಬೇಕು, ಈ ಧರ್ಮನೂ ಪಾಲಿಸಬೇಕು. ನೋಡೋರಿಗೆ ಅನಿಸುತ್ತೆ ಇದು ಆಗಲಿಲ್ಲ, ಹೋಗಲಿಲ್ಲ, ಭೀಮಸೇನ ಮಾಡ್ತಾನೆ ಬಿಡೋದಿಲ್ಲ, ಆಯಿತಾ? ಕಥಂಚಿತ್ ಮಾಡೇ ಮಾಡ್ತಾನೆ ಬಿಡೋದಿಲ್ಲ. ಇದು ನಿಮಗೆಲ್ಲ ಗೊತ್ತಾಗಲ್ಲ. ಅಂದರೆ ಭೀಮಸೇನನ ಪ್ರತಿಜ್ಞೆ ನಿಮ್ಗೆ ಅರ್ಥ ಆಗಿಲ್ಲ. ನಿಮಗೆ ಅರ್ಥ ಆಯ್ತಾ? ಆದರೆ ಏನೋ ನಾನು ಬರ್ತೀನಿ, ಯಾರು ಬೇಕಾದ್ರೆ ಆಶು ಅಂತ ಹೇಳ್ತೀವಿ. ಎಲ್ಲ ಸಾಧ್ಯ ಇದೆ ನಿಮ್ಮ ಕೈಲಿ. ಇದೆಲ್ಲ ಕೂಡ ಮೊದಲೇ ನಿಮ್ಮ ಕೈಲಿ ಬಲೆಯಲ್ಲೆಲ್ಲ ಮ್ಯಾಚೇ ಅಲ್ಲ ನೀವು ಫಸ್ಟು. ಆ ರೀತಿ ಭೀಮನ ಪ್ರತಿಜ್ಞೆ ಅರ್ಥ ಮಾಡಿಕೊಂಡ್ರೆ, ಒಂದು ಮಾತಿದೆ, ಚಿಕ್ಕವ್ರು ಕೊಂದರೆ ದೊಡ್ಡವ್ರಿಗೆ ಬಂದಿದ್ದು ಪುಣ್ಯ ಅಂತಿದೆಯಲ್ಲ. ಅರ್ಜುನ ಕೈಲಿ ಹೊಡಿಸ್ಬಿಟ್ಟಿದ್ರೆ ಇದನ್ನೇ ಸಾಧ್ಯ ಇಲ್ಲ. ಕೆಲವೊಂದು ಮಾಡ್ಬೋದು, ಕೆಲವೊಂದು ಮಾಡೋಕ್ಕೆ ಬರೋದಿಲ್ಲ. ಮಾಡಿದರೆ ದೊಡ್ಡವ್ರಿಗೆ ಪುಣ್ಯ ಬರುತ್ತೆ. ಹೌದು, ಮಾಡೋಕ್ಕೆ ಬರೋದಿಲ್ಲ ಯಾರಿಗೂ, ಭೀಮನ ಬಿಟ್ಟರೆ. ಅದೆಲ್ಲ ಮುಂದೆ. ಈಗ ಪರಿಸ್ಥಿತಿ ಹೀಗಿದೆ. ಈಗ ಅದು ಆಮೇಲೆ ಅದು ಒಟ್ಟು ತಾವಿ ಕಡೆಗೆ ಹೊಡಿಬಾರ್ದು ಇರೋದು. ಈಗ
ಪ್ರತಿಜ್ಞೆ ಪ್ರಕಾರ ಹೊಡಿತೇನೆ. ಏನು ಮಾಡಿದರೂ ಭೀಮನ ಪ್ರತಿಜ್ಞೆ ತಪ್ಪಾದ ಅಧರ್ಮ ಆಗುತ್ತೆ, ಆಗಬಾರ್ದು, ಹಾಗೆ ಮಾಡ್ತಾನೆ ಭೀಮ. ಗೊತ್ತಾಯ್ತಾ? ಈಗ ಯಾವುದು ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ ಹೇಗೆ ಅಂತೇಳಿ. ಈಗ ಹೇಗೆ ಮಾಡ್ತಾನೆ ಸಾಧ್ಯ ಇಲ್ಲ ಅಂತ ಅನಿಸ್ಬಿಡುತ್ತೆ, ನೋಡಿದರೆ ಸಾಧ್ಯ ಆಗುತ್ತೆ. ಹಾಂ ಅದು ಮುಂದೆ ಅದು ಹೇಳಿ ಎಲ್ಲ ಹೇಳ್ತಾರೆ, ಈಗ ಪ್ರತಿಯೊಂದನ್ನು ಹೇಳ್ತಾರೆ, ಈಗ ಅದನ್ನು ಹೇಳ್ತಾರೆ, ಇದನ್ನು ಹೇಳ್ತಾರೆ. ಅಧರ್ಮ ಇತಿ ತತ್ಕೃಷ್ಣೋ ಲೋಕನಿಂದಾ ನಿವೃತ್ತಯೇ ಆಪದ್ಧರ್ಮಂ ದರ್ಶಯಿತು ಕಿಂಚಿದ್ವ್ಯಾಜೇನ ಸಂಯುತಃ. ಲೋಕನಿಂದಾ ನಿವೃತ್ತಯೇ, ಜನ ಏನು ತಡ್ಕೊಂಡಿದ್ದಾರಲ್ಲ ಲೋಕದೃಷ್ಟಿ ಅಷ್ಟೇ. ಅದು ಒಬ್ಬನ ಕೊಂದಾದರೆ ಅಧರ್ಮ ಅಷ್ಟೇ. ಆದರೆ ಸರ್ಕಾರನೇ ಕೊಲಿಸುತ್ತೆ ಪಾಪಿಗಳನ್ನು. ಕೋರ್ಟ್ ಸುಪ್ರೀಂ ಕೋರ್ಟ್ ಕೊಂದುಬಿಡಿ ಅಂತೇಳಿ, ಸುಪ್ರೀಂ ಕೋರ್ಟ್ ಕೊಂದುಬಿಡುತ್ತೆ ಅಂತ ಹೇಳೋದು ಅಪರಾಧ ಆಗುತ್ತಾ? ಆಗೋದಿಲ್ಲ. ಸರ್ಕಾರ ಮಾಡಿಸುತ್ತೆ, ಅದು ಅಪರಾಧನ ಅಲ್ಲ. ನೋಡೋದಕ್ಕೆ ಏನು ಅನಿಸುತ್ತೆ, ಒಬ್ಬನ ಕೊಲ್ಲೋದು ಅಷ್ಟೇ ತೊಗೊಂಡ್ರೆ ಏನರ್ಥ? ಅಧರ್ಮ. ಅಧರ್ಮ ಅದು ಯಾರನ್ನು ಯಾವಾಗ ಕೊಲ್ತಾರೆ ಅನ್ನೋದ್ರ ಮೇಲೆ ಏನಾಗುತ್ತದ? ಧರ್ಮ ಅಧರ್ಮ ಡಿಪೆಂಡ್ ಆಗುತ್ತೆ. ನೋಡೋದು ತಡೆಗೆ ಹೊಡೆಬ ಎಲ್ಲ ಕರೆಕ್ಟೇ, ಆದರೆ ಏನು ಹಿನ್ನೆಲೆ ಗೊತ್ತಿಲ್ಲ ಜನ ಏನು ಮಾಡ್ತಾರೆ, ಭಾರಿ ಅನ್ಯಾಯ ಭಾರಿ ಅನ್ಯಾಯ ಅಂದ್ಬಿಡ್ತಾರೆ. ಆಮೇಲೆ ಈಗ ನಮಗೆ ಗೊತ್ತಿದ್ದಿಲ್ಲ ಅಂತ, ಗೊತ್ತಿಲ್ಲದೆ ಮಾತಾಡಕ್ಕೆ ಅದಕ್ಕೆ ಬುದ್ಧಿ ಇಲ್ಲ ಮಾಡಿಬಿಡೋದು, ಆಮೇಲೆ ಗೊತ್ತಿದ್ದಿಲ್ಲ ಅಂತ ಹೇಳೋದು ತಪ್ಪು. ಜನಗಳ ಸ್ವಭಾವನೇ ಹಾಗೆ. ಅದಕ್ಕೆ ಲೋಕನಿಂದ ನಿವೃತ್ತಯೇ. ಭೀಮಸೇನ ಲೋಕನಿಂದೆ ಬರಕೊಡೋದು. ಕೃಷ್ಣನಿಗೆ ಗೋಪಿ ಜನ ಜಾರ ನವನೀತ ಚೋರ ಅಂತ ಹೇಳಲಿಲ್ಲ. ಯಾವ ನಿಂದೆ ಅದು? ಲೋಕನಿಂದೆ ಅಷ್ಟೇ. ಕೃಷ್ಣನಿಗೆ ಎರಡೂ ಇಲ್ಲ, ನವನೀತ ಚೋರನೂ ಅಲ್ಲ, ಗೋಪಿ ಜನ ಜಾರನೂ ಅಲ್ಲ. ಲೋಕನಿಂದೆ ಪ್ರಕಾರ ಆಗಿರುತ್ತೆ. ಶಿಶುಪಾಲ ಬೈತಾರೆ ಅದೇ ಪಾಯಿಂಟ್ ಮಾಡಿಕೊಂಡು. ಅವ್ನು ಬಂದ 100 ಬೈಗಳಲ್ಲಿ ಅದು ಸೇರುತ್ತೆ ಎರಡು. ಆಪದ್ಧರ್ಮಂ ದರ್ಶಯಿತು ಕಿಂಚಿದ್ವ್ಯಾಜೇನ ಸಂಯುತಃ. ಅದಕ್ಕೊಂದು ಮಾತಿದೆ, ಆಪದ್ಧರ್ಮದಲ್ಲಿ ದೋಷ ಅಲ್ಲ ಅಂತಿದೆ. ಭೀಮಸೇನಿಗೆ ಆಪದ್ಧರ್ಮ ಅಂತ ಜನ ತಿಳ್ಕೊಂಡು ಬಿಟ್ಟರೆ ಆ ಖ್ಯಾತಿ ಹೋಯಿತು. ನಿಜವಾಗಲೂ ಕೂಡ ಧರ್ಮ ಅದು. ನೋಡೋರ ದೃಷ್ಟಿಯಲ್ಲಿ ಆಪದ್ಧರ್ಮ ಅಂತಾದರೂ ಕೂಡ ದೋಷ ಆಗೋದಿಲ್ಲ, ಅದನ್ನು ಮಾಡ್ತಾನೆ. ಭೀಮೋ ಹನ್ಯಾದ್ಧಾತ್ತರಾಷ್ಟ್ರಂ ಇತ್ಯೂಚೆ ಯದ್ಯಪಿ ಸ್ಫುಟಂ ಅವ್ಯಾಜೇನಾಪಿ ಶಕ್ತೋಸೋ ಬಲಂ ನಿಸ್ಸೀಮಮಾಹ ಚ. ಭೀಮಃ ಹನ್ಯಾತ್ ಧಾರ್ತರಾಷ್ಟ್ರಂ ಇತಿ ಊಚೆ ಯದ್ಯಪಿ ಸ್ಫುಟಂ. ಭೀಮಸೇನ ದುರ್ಯೋಧನನ ಹೇಗೆ ಬೇಕಾದ್ರೂ ಕೊಲ್ತಾನೆ, ಆ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆದರೆ ಲೋಕದೃಷ್ಟಿಯಲ್ಲಿ ಪ್ರತಿಜ್ಞೆಯ ದೃಷ್ಟಿಯಿಂದ ತೊಡೆಗೆ ಹೊಡಿಬೇಕಾದ ಸವಾಲಿದೆಯಲ್ಲ, ಅದನ್ನು ಭೀಮ ಮಾಡ್ತಾನೆ. ಅದು ಹೇಗೆ ಅಂತ ಮುಂದೆ ಗೊತ್ತಾಗುತ್ತೆ, ನಿಮಗೆಂದೂ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದದು. ಅವ್ಯಾಜೇನಾಪಿ ಶಕ್ತೋಸೌ. ಅವ್ಯಾಜ ಅಂದ್ರೇನೋ ಯಾವುದೇ ನೆಪನೂ ಇಲ್ಲದೇನೆ, ಅಂದರೆ ಅಧರ್ಮ ಗಿಧರ್ಮ ನೆಪ ಕೂಡ ಮಾಡಬೇಕಾಗಿಲ್ಲ, ಹೇಗೆ ಬೇಕಾದ್ರೂ ಕೊಲ್ತಾನೆ. ಬಲಂ ನಿಸ್ಸೀಮಮಾಹಚ. ಭೀಮನ ಬಲ ಇಲ್ಲಿ, ದುರ್ಯೋಧನ ಬಲ ಅರ್ಥಾತ್ ಸಂಬಂಧ ಇಲ್ಲ. ಆಹ ಶಿಕ್ಷಾವಪ್ಯರೂನಾಂ ಯತ್ನಂ ದುರ್ಯೋಧನೇಧಿಕಂ ನಹಿ ಭೀಮೋ ಅತಿ ಪ್ರಯತ್ನಂ ಕುರ್ಯಾದಿತಿ ಗುಣೋಹ್ಯಯಂ. ಮೇಲೋಟು ಸುಮ್ಮನೆ ನೋಡಿದ್ರೆ ಏನು ಅನಿಸುತ್ತೆ, ಭೀಮಸೇನ ಮಹಾಬಲಾಢ್ಯ ಹೌದು, ಆದರೆ ದುರ್ಯೋಧನ ಭಾರಿ ಪ್ರಿಪೇರ್ ಮಾಡ್ಕೊಂಡಿದ್ದಾನೆ, ಭಾರಿ ತಯಾರಾಗಿದ್ದಾನೆ ಅಂತ ಹೇಳಿದ್ರೆ ಏನು ಅನಿಸುತ್ತೆ ನೋಡೋರಿಗೆ? ಗೆಲ್ಲಬಹುದು ಅನ್ನೋ ರೀತಿ ಕಾಣಿಸುತ್ತೆ. ಹಾಗಲ್ಲ, ಭೀಮಸೇನ ತಯಾರಿ ಯಾತಕ್ಕೆ ಮಾಡಿಕೊಂಡಿದ್ದಾರೆ? ನೆಸಿಟಿ ಇಲ್ಲ ಭೀಮನಿಗೆ ತಯಾರಿ. ಗೊತ್ತಾಯ್ತಾ? ಭೀಮನಿಗೆ ಚಮಚೆ ಎತ್ತಬೇಕಾದ್ರೆ ಮಾಡ್ತಾರಲ್ಲ, ಅಲ್ಲಿ ಬೋಡಿ ಬಂದು ಹೀಗೆ ಮಾಡಿ ಹಾಗೆ ಮಾಡಿ ಎತ್ತಬೇಕಾಗಿಲ್ಲ. ಯಾಕೆ? ಹೀಗೆ ಮಾಡಿಕೊಂಡು ಮೇಲೆ ಕೈ ಎತ್ಕೊಂಡು ಏನು ಬೇಕಿಲ್ಲ. ಯಾತಕ್ಕೆ? ಅದು ಚಮಚೆ ಎತ್ತ ಕೆಲಸ ಅಷ್ಟೇ. ಸಂಜ್ಞಾವನೆಗೆ ಎತ್ತಕ್ಕೆ ಬರೋದಿಲ್ಲ, ಹೊರತು ಉಳಿದಕ್ಕೆಲ್ಲ ಎತ್ತಾರೆ. ಅದು ಹೇಗೋ ಹಾಗೆ ಭೀಮನ ಬಲ ನ್ಯಾಚುರಲಿ ಗ್ರೇಟ್. ಸುಮ್ಮನೆ ಕೂತು ಭೀಮನ ನೋಡಿದ್ರು ಸಹಾಯ ದುರ್ಯೋಧನನೇ. ಆಯಿತಾ? ಆಕಡಾಶ್ವಸಮ. ಭೀಮಸೇನ ಏನೂ ಯುದ್ಧ ಮಾಡಿದ್ರು ಸುಮ್ಮನೆ ಕೂತು ಸಾಕು. ಅದಕ್ಕೆ ಬದ್ಧಾವತಾರ ಸುಮ್ಮನೆ ಕೂತರು, ಬಂದು ಯಾವ ಜಟ್ಟನ್ನು ಗೆಲ್ಲಕ್ಕಾಗಲಿಲ್ಲ ಭೀಮನನ್ನು. ಅಷ್ಟು ಬಲ ಇರಬೇಕಾದ್ರೆ ಪ್ರಯತ್ನ ಯಾಕೆ ಮಾಡಬೇಕಾದಕ್ಕೆ ಈ ಮಧ್ಯೆ? ಅರ್ಥ ಆಯ್ತಾ? ಆಹ ಶಿಕ್ಷಾಮಪ್ಯನೂನಾಂ ಯತ್ನಂ ದುರ್ಯೋಧನೇಧಿಕಂ. ಪ್ರಯತ್ನ ಜಾಸ್ತಿ ಇದೆ, ಶಕ್ತಿ ಕಡಿಮೆ ಇದೆ. ಭೀಮನಿಗೆ ಪ್ರಯತ್ನ ಇಲ್ಲೇ ಇಲ್ಲ, ಯಾಕೆ? ಅಗತ್ಯನೇ ಇಲ್ಲ. ಆದ್ದರಿಂದ ನಹಿ ಭೀಮೋ ಅತಿ ಪ್ರಯತ್ನಂ ಕುರ್ಯಾದಿತಿ ಗುಣೋಹ್ಯಯಂ. ಭೀಮಸೇನ ಅತಿ ಪ್ರಯತ್ನ ಮಾಡೋದಿಲ್ಲ ಅಂಬೋದು ದೋಷ ಅಲ್ಲ, ಗುಣ ಅಂತ ಹೇಳಿದ್ರು. ಪ್ಲಸ್ ಪಾಯಿಂಟ್, ಅದು ಮೈನಸ್ ಪಾಯಿಂಟ್ ಅಲ್ಲ. ಎಫರ್ಟ್ಲೆಸ್ ಆಗಿ ಎಲ್ಲದು ವಾಯುದೇವ್ರ ವೈಶಿಷ್ಟ್ಯ ಯಾವಾಗಲೂ ಕೂಡ. ಇದೊಂದೇ ಅಲ್ಲ, ಎಲ್ಲ ಕೆಲಸನೂ ಮಾಡಿರೋದು ಹೇಗೆ ಅವರು? ಎಫರ್ಟ್ಲೆಸ್ ಆಗೇ ಮಾಡಿರೋದು. ಎಲ್ಲದನ್ನು ಪರ್ಫೆಕ್ಟಾಗಿ ಮಾಡಿದ್ದಾರೆ, ಎಫರ್ಟ್ಲೆಸ್ಸಾಗಿ ಮಾಡಿದ್ದಾರೆ, ಫಾಸ್ಟೆಸ್ಟ್ ಮಾಡಿದ್ದಾರೆ. 3 ಗುಣ ಇದೆ ಅದರಲ್ಲಿ. ಆದ್ದರಿಂದ ಹೊಗಳ್ತಾ ಇರೋದು ಭೀಮನನ್ನು. ಜನ ಸುಮ್ಮನೆ ನೋಡಿದಾಗ ಏನು ಅನಿಸುತ್ತೆ? ಮಹಾಭಾರತ ನೋಡಿದಾಗ ಅರ್ಥ ಮಾಡ್ಕೊಳ್ಳೋದೇ ಹೋದರೆ ತತ್ವಮಸಿ ಆಗೋ ಹಾಗೆ. ಗೊತ್ತಾಯ್ತಾ? ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಿಯಾದ ಅರ್ಥನೇ ಇದೆ. ಪ್ರತಿಜ್ಞಾ ಪಾಲನಂ ಧರ್ಮೋ ದುಷ್ಟೇಷು ತು ವಿಶೇಷತಃ ಇತಿ ಧರ್ಮರಹಸ್ಯಂತು ವಿತ್ತಃ ಕೃಷ್ಣವೃಕೋದರೌ. ಪ್ರತಿಜ್ಞಾಪಾಲನಂ ಧರ್ಮ ದುಷ್ಟೇಷು ತು ವಿಶೇಷತಃ ಇತಿ ಧರ್ಮರಹಸ್ಯಂತು ವಿತ್ತಃ ಕೃಷ್ಣ ವೃಕೋದರೌ.
ಪ್ರತಿಜ್ಞಾ ಪಾಲನೆಯನ್ನು ದುಷ್ಟರ ವಿಚಾರದಲ್ಲಿ ಮಾಡಲೇಬೇಕು ಅನ್ನೋದು ದೊಡ್ಡ ಧರ್ಮ ರಹಸ್ಯ. ಅಂದರೆ ಇದು ಧರ್ಮ ರಹಸ್ಯ. ಇದು ಗೊತ್ತಿರೋದು ಯಾರಿಗೆ? ಇಬ್ಬರಿಗೆ, ಕೃಷ್ಣ ಮತ್ತು ಭೀಮನಿಗೆ ಮಾತ್ರ. ಹರಿವಾಯಿಗಳು ಬಿಟ್ಟು ಉಳಿದವ್ರಿಗೆ ಏನು ಗೊತ್ತಿದೆ? ಅಪರೆಂಟ್ ಧರ್ಮ ಫಾಲೋ ಮಾಡ್ತಾರೆ. ಧರ್ಮ ಸೂಕ್ಷ್ಮ ಬೇರೆ, ಧರ್ಮ ರಹಸ್ಯ ಬೇರೆ, ಧರ್ಮ ತೋರಿಕೆಯ ಧರ್ಮ ಬೇರೆ. ತೋರಿಕೆಯ ಧರ್ಮವನ್ನು ಬಿಟ್ಟವರು ಹಾಳಾಗ್ತಾರೆ, ತೋರಿಕೆಯ ಧರ್ಮ ಮಾಡಿದರೂ ಹಾಳಾಗ್ತಾರೆ. ಯಾವ ಧರ್ಮ ಮಾಡಬೇಕು? ಯಾವಾಗಲೂ ಧರ್ಮ ಸೂಕ್ಷ್ಮ ನೋಡಬೇಕು. ಯಾವಾಗ ಅಲ್ಲೇ ಪಾಯಿಂಟ್ ಬರೋದು. ಧರ್ಮ ಸೂಕ್ಷ್ಮ ಗುರುತಿಸ್ಬೇಕಾದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಮಹಾಜನೋ ಏನ ಗತಸ್ಸ ಪಂಥಾಹ, ಭಾರಿ ದೊಡ್ಡವರಿಗೆ ಮಾತ್ರ ಸಾಧ್ಯ. ಅದನ್ನು ತಿಳಿಸ್ಲಿಕ್ಕೆ ಉಳಿದವ್ರು ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ದೇವಕದೊಳಗೆ ಎರಡು ಜನ ಹಾಳಾಗ್ತಾರೆ. ಧರ್ಮನೇ ಆಚರಣೆ ಮಾಡೋದಿಲ್ಲ, ಹಾಳಾಗಿ ಹೋಗ್ತಾರೆ. ಧರ್ಮದ ಮೇಲ್ರೂಪ ಮಾತ್ರ ಆಚರಣೆ ಮಾಡ್ತಾರೆ, ಅವರು ಹಾಳಾಗ್ತಾರೆ. ಧರ್ಮದ ಮೇಲ್ರೂಪ ಬೇರೆ, ಒಳಗಿನ ಅರ್ಥ ಬೇರೆ. ಅದನ್ನು ಮಾಡಿ ಹೇಳಿ ವಿಷಂಭುಂಕ್ಷವ, ತಂದೆ ಮಗನ ಬೈದ ವಿಷ ತಿನ್ನು ಅಂತ ಹೇಳಿ. ಎಲ್ಲರ ಯಾವತ್ತಿಂತ ನೋಡೋಣ ಅಂತ ಕಾಯ್ಕೋತ ಕೂತ್ಕೊಂಡಿದ್ದಾರೆ. ಮಗ ವಿಷ ತಿನ್ನಲೇ ಇಲ್ಲ. ಅಪ್ಪನ ಮಾತನ್ನು ಮೀರಿಬಿಟ್ಟ ಅಂಥೇಳಿ ಬೈಯೋದು ಅವರಲ್ಲ. ಅಪ್ಪನ ಮಾತು ಅರ್ಥ ಆಗಿದ್ದು ಅವನಿಗೆ, ಇವರಿಗೆಲ್ಲ ಅವನಿಗೆ ಅರ್ಥ ಆಗಿದೆ. ಅಪ್ಪಗೆ ಹೇಳಿದೆ, ಬೈದ, ಬಿಟ್ಟುಬಿಟ್ಟೆ ಕೆಲಸ ಅಷ್ಟೇ. ಇವರು ಸಾಯ್ತಾರೆ ಅಂತ ಕೂತಿದ್ದಾರೆ, ನೋಡಿದವರು ಕೂತಿದ್ದಾರೆ ಅಷ್ಟೇ. ಯಾಕೆ? ಒಳಗಿನ ಅರ್ಥ ಆಗಿಲ್ಲ ಅವರಿಗೆ. ಇದು ಅದನ್ನೇ ವೇದವಾದ ಅಂತ ಕರೆದಿರೋದು. ವೇದವಾದ ರಥಃ ಪಾರ್ಥ ನಾಣ್ಯದ ಸ್ಥಿತಿವಾದಿನಃ. ವೇದವನ್ನು ಒಪ್ಪೋದಿಲ್ಲ, ಬಿಡ್ತಾರೆ, ಹಾಳಾಗ್ತಾರೆ. ಅದು ಒಂದು. ವೇದವನ್ನು ಓದ್ತಾರೆ, ಅಪರೇಟ್ ಮೀನಿಂಗ್ ತಿಳ್ಕೊತಾರೆ, ಮತ್ತೆ ಹಾಳಾಗ್ತಾರೆ. ಆದ್ದರಿಂದ ಎರಡೂ ಸರಿಯಲ್ಲ. ಏನಿರಬೇಕು? ವೇದದ ಅಂತರಾರ್ಥ ತಿಳಿಬೇಕು. ಅದನ್ನು ತಿಳಿಬೇಕಾದ್ರೆ ಸಮಗ್ರ ತಾತ್ಪರ್ಯ ಅಂತ ಹೇಳ್ತೀವಿ. ಹಾಗೆ ಇಂಟೆನ್ಷನ್ ಏನಿತ್ತು, ಅರ್ಥ ಏನಿತ್ತು, ಇಂಟೆಂಡೆಡ್ ಮೀನಿಂಗ್ ಬೇರೆ, ಅಪರೆಂಟ್ ಮೀನಿಂಗ್ ಬೇರೆ. ತಂದೆಗೆ ವಿಷ ತಿನ್ನು ಅಂತ ಹೇಳೋ ಉದ್ದೇಶ ಇಲ್ಲ. ಅವನು ಇಂಟೆನ್ಷನ್ ಇರೋದೇನೋ, ಅವನೇನೋ ಕೆಲಸ ಮಾಡ್ತಿದ್ದಾನೆ, ಸರಿ ಇಲ್ಲ, ಅದು ಹಾಳಾಗುತ್ತೆ. ವಿಷ ತಿನ್ನೋಗೋ ಒಂದು ಅರ್ಥ ಏನೋ ಅಂದರೆ ಅದನ್ನು ಆ ಕೆಲಸ ಮಾಡೋದು ಒಂದೇ, ವಿಷ ತಿನ್ನೋದು ಒಂದೇ, ಇನ್ನು ಹಾಳಾಗಿ ಹೋಗ್ತಿ ಅಂತ ಅರ್ಥ. ಅವನಿಗೆ ಅರ್ಥ ಆಯಿತು, ಏನು ಮಾಡೋದು? ಅದನ್ನು ಬಿಟ್ಬಿಟ್ಟ ಮಾಡೋದಿಲ್ಲ ಅಷ್ಟೆ. ಅದು ಅರ್ಥ ಆಯಿತು, ಆಮೇಲೆ ಸರಿಯಾಗಿ ಅರ್ಥ ಮಾಡ್ಕೊಂಡು ವಿಷಯ ಆಗ್ತಿಲ್ಲ ಅಂತ ಕೇಳೋದಿಲ್ಲ ಅವನು. ಹಿಂದೂ ಬಂದು ಕಾಂಟೆಕ್ಸ್ಟ್ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ? ಮಗ ತಂದೆ ಮಾತನ್ನು ಮೀರಿಬಿಟ್ಟ ಅಂತೇಳಿ ದೊಡ್ಡ ಅನೌನ್ಸ್ ಮಾಡೋದು ಅಲ್ಲ. ಅದನ್ನು ತಿಳ್ಕೊಳ್ಳೋಕ್ಕೆ ಇದರಲ್ಲಿ ವಿಶೇಷ ಜ್ಞಾನ ಬೇಕು. ಅದಕ್ಕೇನು ಹೆಚ್ಚೆಚ್ಚು ಜ್ಞಾನ ಬರ್ತಾ ಹೋದಂತೆ ಏನು ಅರ್ಥ ಆಗುತ್ತೆ ನಮಗೆ? ಧರ್ಮ ಸೂಕ್ಷ್ಮ ತಿಳಿಯುತ್ತೆ. ಧರ್ಮ ಸೂಕ್ಷ್ಮ ಅದಕ್ಕೆ ಒಂದು ಸರ್ತಿ ಓದೋದಕ್ಕೂ ಮತ್ತೆ ಓದೋದಕ್ಕೂ ಅರ್ಥ ಮಾಡ್ಕೊಂಡು ಓದೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಪ್ರತಿಜ್ಞಾ ಪಾಲನಂ ಧರ್ಮ, ಅದೇ ರಾಮದೇವರು ಹೇಳಿದರು. ಏನು ಮಾಡಬೇಕು? ಮಾತು ಕೇಳದೆ ಇದ್ದವ್ರು ಮರಣದಂಡನೆ ಕೊಡಬೇಕು, ಕರೆಕ್ಟ್. ಆದರೆ ಲಕ್ಷ್ಮಣ ಮಾತು ಮೀರಿದ, ಮರಣದಂಡನೆ ಕೊಡಲಿಲ್ಲ. ಯಾಕೆ? ಧರ್ಮ ಏನಂತ ಹೇಳ್ತದೆ? ಅತ್ಯಂತ ಬಂಧಗಳನ್ನು ಕೊಲ್ಲೋದು ಅಂದರೆ ದೂರ ಕೊಡಿಸೋದು ಅಂತ ಅಷ್ಟೇ ಅರ್ಥ. ಇನ್ನೊಂದು ಅರ್ಥ ಇದೆ. ಭೀಮಸೇನ ದುರ್ಯೋಧನಕ್ಕೆ ಧರ್ಮಕ್ಕೆ ಸುಟ್ಟುಬಿಡ್ತೀನಿ ಅಂತ ಹೇಳಿದ. ಅರ್ಜುನ ಗಾಬರಿ ಆಯಿತು, ಇಲ್ಲ ಏನೋ ಉತ್ತಮೇ ವಶಸಾ ಶಿಕ್ಷ, ದೊಡ್ಡವ್ರನ್ನ ಬಾಯಲ್ಲಿ ಹೇಳಬೇಕೆ ಹೊರತು ಮಾಡಬಾರ್ದು. ಭೀಮ ಮಾತಾಡಿದ, ಅದು ಅರ್ಥನೂ ಗೊತ್ತಿದೆ. ಅರ್ಜುನಿಗೆ ಅರ್ಥ ಆಗಲಿಲ್ಲ. ಅಯ್ಯೋ ಕೈ ಸುಟ್ಬಿಡ್ಬೇಡ ಅಂತ ಹೇಳ್ದಕ್ಕೆ ಬಂದ. ಧರ್ಮ ಸೋತ ಇಲ್ಲಿ. ಇನ್ನೂ ನಿನ್ನ ಗಾಂಡಿಗೆ ಇನ್ನೊಬ್ಬರಿಗೆ ಕೊಡು ಅಂತ ಹೇಳ್ತಾರೆ, ಕೊಂದುಬಿಡ್ತೀನಿ ಅಂತ ಹೇಳಿದ. ಮೆಕ್ಯಾನಿಕಲಿ ಫಾಲೋ ಮಾಡೋಕ್ಕೆ ಹೋದ. ಅದೇನಾಯಿತು? ಧರ್ಮದ ನೋಡೋದಕ್ಕೆ ಪ್ರತಿಜ್ಞಾ ಪಾಲನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಆದರೆ ತಪ್ಪಾಗಿದೆ. ಅದು ಎಲ್ಲಿ ನಡೆಸಬೇಕು ಗೊತ್ತಿರಬೇಕು. ಪ್ರತಿಜ್ಞೆ ಹೇಗೆ ನಡೆಸಬೇಕು, ಎಲ್ಲಿ ನಡೆಸಬೇಕು, ಧರ್ಮ ಸೂಕ್ಷ್ಮ ಗೊತ್ತಿಲ್ಲ. ಅದರಿಂದ ಇದು ಕೂಡ ಅದೇ ಕೇಸಿಗೆ ಸೇರೋದು. ಧರ್ಮಾಚರಣೆ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಮಲೇರಿಯಾ ಆತ 12 ಗಂಟೆ ಏನೋ ಮುಟ್ಬಿಟ್ಟಿದ್ದಾನೆ, ಬೇರೆ ಬಿಸಿನೀರಿಲ್ಲ, ತಂದೆ ತಣ್ಣೀರು ಸುರಿದ ಅವ್ರು ಸತ್ತೇ ಹೋದವನು. ಮಡಿ ಮಾಡೋ ಗತಿಯೊಳಗೆ ಮಡಿಸೇ ಬಿಟ್ಟವಳು, ಮಡದೇ ಹೋಗಿಬಿಟ್ಟವನು. ಇದನ್ನು ಮಡಿ ಅಂತ ಕರೆಯೋದಿಲ್ಲ. ಆಪತ್ಕಾಲಕ್ಕೆ ಬೇರೆ ಮಡಿನೇ ಇದೆ, ಈ ಮಡಿ ಅಲ್ಲ. ಆಪತ್ಕಾಲಕ್ಕೆ ಈ ಮಡಿ ಉಪಯೋಗಿಸ್ಬೇಕಾದ ಕಾರಣ ಇಲ್ಲ. ಮೆಕ್ಯಾನಿಕಲಿ ಫಾಲೋ ಮಾಡೋರು ಹಾಗೆ ಮಾಡಿನೇ ಇವತ್ತು ಧರ್ಮ ಜನ ಅಂತ ತಿಳ್ಕೊಂಡು ಜನ ಏನು ತಿಳ್ಕೊಂಡ್ರು? ಈ ಧರ್ಮಕ್ಕೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡ್ರು. ಧರ್ಮಾಚರಣೆ ಮಾಡಬಾರದು. ಎಷ್ಟು ಕ್ರಿಯಾಲಿಟಿ ಕಂಡ ಕಾಣುತ್ತೆ. ಅದು ಎಷ್ಟು ಹಿಂಸೆ ಪಡಿಸ್ತಾರಲ್ಲಿ ಇವರು ಅಂಥೇಳಿ. ಆ ಧರ್ಮ ಸೂಕ್ಷ್ಮ ನೋಡಬೇಕಾದ್ರೆ. ಶುತ್ವಾಸ್ಯ ವಾಕ್ಯಂ, ಇಷ್ಟೆಲ್ಲ ಕೃಷ್ಣ ಯಾತು ಪ್ರಿಯಾಂಬಲ್ ಕೊಡ್ತಾನೆ ಅಂದರೆ ಇವರು ಧರ್ಮದಾಡಿ ಮಾತು ಎಷ್ಟು ತಪ್ಪು. ಒಂದು ಭೀಮಸೇನನ ಹೊರತು ಇನ್ಯಾರಿಗೂ ಕಲಿಯಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ, ಇದೇ ದುರ್ಯೋಧನ ಭೀಮಸೇನ ಕೊಂದಿದ್ದು ದಾಖಲೆಯ ಕೆಲಸ. ಇಡೀ ಮಹಾಭಾರತದ ಮುಖ್ಯ ನಾಯಕ ಯಾರಾಗ್ತಾರೆ ಈಗ? ಭೀಮಸೇನೇ ಹೌದು. ಅದನ್ನೆಲ್ಲ ಹೇಳೋದಕ್ಕೆ ಇಷ್ಟು ಬಂದಿರೋದು. ಇನ್ನೊಬ್ರು ಮಾಡೋ ಕೆಲಸ ಒಬ್ಬರು ಮಾಡೋದಾದರೆ ಭಾರಿ ಗ್ರೇಟ್ ಅನಿಸೋದಿಲ್ಲ. ಎಲ್ಲ ಕಡೆ ಸಿಕ್ತು ಒಂದು ವಸ್ತು ಸಿಗೋದಾದರೆ ಸ್ಪೆಷಲ್ ಅಂತೇನು ಕರೆಯೋದಿಲ್ಲ. ಅಲ್ಲಿ ಮಾತ್ರ ಸಿಗುತ್ತೆ. ಅದು ಒಂದೇ ಒಂದು ಸೆಟ್ ಇದೆ ಅಂತ ಅದು ಭಾರಿ ಮಹತ್ವ ಬರೋದು. ಅದು ಭೀಮನ ಮಹತ್ವ. ಪ್ರತಿಜ್ಞಾ ಪಾಲನಂ ಧರ್ಮೋ ದುಷ್ಟೇಶು ವಿಶೇಷತಃ ಇತಿ ಧರ್ಮ ರಹಸ್ಯಂತೂ ವಿತ್ತಃ ಕೃಷ್ಣವೃಕೋದರೌ ನಾಣ್ಯಸ್ತತೋ ಲೋಕನಿಂದಾಂ ವ್ಯಪನೇತುಂ ಉಭಾವಪಿ ಅನಾಪದ್ಯಾಪತಿ ವಚ ದರ್ಶಯೇತಾಂ ಜನಸ್ಯತು
ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಕೃಷ್ಣ ಸೋದರ ಮಾವನ ಕೊಲ್ಲೋ ತಪ್ಪೋ ಸರಿನಾ, ಕೊಂದಿದ್ದು ನೋಡೋದಕ್ಕೆ ಅನಿಸುತ್ತೆ ಭಾರಿ ಅನ್ಯಾಯ, ಸೋದರ ಮಾವನೇ ಕೊಂದಾಕ್ಬಿಟ್ಟ ಪುಣ್ಯಾತ್ಮ ಅಂತ ಬೈಯೋರಿಗೆ ಅನುಕೂಲ ಆಯ್ತು. ಆ್ಯಕ್ಚುಲಿ ಸೋದರ ಭಾವ ಅಂತ ಕೊಡಲಿಲ್ಲ, ಅದು ದುಷ್ಟ ಅಂತ ಕೊಂದಿದ್ದು, ಅದು ಗುಣ. ಆ್ಯಕ್ಚುಲಿ ಜನ ಇದು ಹೇಳ್ಕೊಳಕ್ಕೆ ಆತ್ಮಪಾಳಕ್ಕೆ ಏನು ಅನಿಸುತ್ತೆ, ದೋಷ ಏನೋ ಸಂಬಂಧಕ್ಕೆ ಏನು ಬೇಡವಾಯ್ತು ಹೇಗೆ ಅಂಥೇಳಿ ಅವ್ರು ಹಾಗೆ ತಿಳ್ಕೊತಾರೆ. ತಿಳ್ಕೊಳ್ಳಿ, ಅವರು ತಿಳ್ಕೊಂಡು ಅವನು ಸತ್ತು ಹೋದ, ಕೃಷ್ಣ ಮಾಡಿ ತಪ್ಪು ಅಂತೇಳಿ ಇವ್ರು ಮತ್ತೆ ಸಾಯಲಿಕ್ಕೆ ಸರಿ ಆಗ್ತಾರೆ. ಧರ್ಮವನ್ನು ಅಧರ್ಮ ಅಂತ ಹೇಳೋದು ದೊಡ್ಡ ಅಪರಾಧ. ಅದು ಆ ಪಾಪ ಅವ್ರಿಗೆ ಬರಲಿ ಅಂತ ಹಾಗೆ ಮಾಡ್ತಾನೆ ಕೃಷ್ಣ. ಇಲ್ಲೂ ಹಾಗೆ ದಾಯಾದಿಗಳಾಗಿದ್ದಾಗ ಇಷ್ಟೆಲ್ಲ ನಡೀತಿರೋದು. ಈಗ ಇಲ್ಲಿ ಇಬ್ಬರು ದಾಯಾದಿಗಳು ತಾನೇ, ಕೌರವರು ದಾಯಾದಿ ಕಲಹ ಅಂದರೆ ಕೌರವ ಪಾಂಡವರ ಯುದ್ಧ ಅಂತಲೇ ಅರ್ಥ. ಇವತ್ತು ದೊಡ್ಡ ಕೇಸುಗಳಲ್ಲಿ ದಾಯಾದಿ ಕಲಹಗಳೇ. ನಾಣ್ಯಸ್ತೋ ಲೋಕನಿಂದಾಮ್ಯಪನೇತುಂ ಮುಭಾವಪಿ ಅನಾಪದ್ಯಾಪದಿವ ಚ ದರ್ಶಯೇತಾಂ ಜನಸ್ಯತು ತಥೋ ಭೀಮಃ ಸರ್ವಲೋಕಸ್ಯ ಧರ್ಮಂ ಪ್ರಕಾಶಯನ್ ವಾಕ್ಯಮಿದಂ ಜಗಾದ ಊರೂತವಾಹಂ ಹಿ ಯಥಾ ಪ್ರತಿಜ್ಞಾ ಭೃಚ್ಛಾಮಿ ನೈವಾತ್ರ ವಿಚಾರಣೀಯಂ. ಭೀಮ ಹೇಳೋ ಮಾತು ನೋಡಿ. ಈಗ ತಥೋ ಭೀಮಃ ಮಾಡಿದ್ದೇನೋ ಸರ್ವಲೋಕಸ್ಯ ಧರ್ಮಂ ಪ್ರಕಾಶಯನ್ ವಾಕ್ಯಂ ಇದಂ ಜಗಾದ ಊರು ತವ ಅಹಂ ಹಿ ಯಥಾ ಪ್ರತಿಜ್ಞಾ ಭೇಚ್ಛಾಮಿ ನಾ ಏವ ಅತ್ರ ವಿಚಾರಣೀಯಂ. ಯುದ್ಧ ಶುರು ಮಾಡ್ತಾ ಭೀಮ ಅನೌನ್ಸ್ ಮಾಡ್ತಿರೋದು, ನೋಡು ದುರ್ಯೋಧನ ನಿನ್ನ ತೊಡೆ ಹೊಡೆದೇ ಕೊಲ್ತೇನೆ ಹೇಳಿ ಶುರು ಮಾಡೋದು. ಜನ ಏನಾರು ಭೀಮಸೇನ ತೊಡೆ ಅನ್ಯಾಯ ಮಾಡಿಬಿಟ್ಟ ಹೇಳಿ ಹೊರಟಾಗ ಅನ್ಯಾಯ ಇಲ್ಲಿ ಬಂತದೀಗ. ತೊಡೆಗೆ ಹೊಡಿತೇನೆ ಅಂತ ಯಾಕೆ ಹೊಡಿತೇನೆ, ಪ್ರತಿಜ್ಞೆ ಹಾಗೆ ಮಾಡಿದ್ದೇನೆ, ಹೊಡಿತೇನೆ ಅನೌನ್ಸ್ ಮಾಡಿರೋದು. ಭೀಮಸೇನ ಕೊಲ್ಲಕ್ಕಾಗಲಿಲ್ಲ, ಉಪಾಯದ ತೊಡೆ ಹೊಡೆದು ಬಿಟ್ಟ. ಇವೆಲ್ಲ ಜನ ಇಂಪ್ರೆಷನ್ ಹಾಗೆ ಕೊಟ್ಟಿರೋದು, ಭಾರಿ ಅನ್ಯಾಯ ಮಾಡಿದರು ಅಂತೇಳಿ. ಎಲ್ಲ ಭೀಮ ಅನೌನ್ಸ್ ಮಾಡಿ ಹೊಡಿತಾ ಇದು ಮಾಡಿ ಬಿಟ್ಬಿಟ್ಟಿದ್ದಾರೆ ಈಗಾಗಲೇ. ಅನೌನ್ಸ್ ಜಾತಕ್ಕೆ ಮಾಡಿದ್ದು ಪ್ರತಿಜ್ಞೆ ಮಾಡಿದ್ದು ಜಾತಕ್ಕೆ, ತೊಡೆ ತೋರಿಸಿದ್ದಕ್ಕೆ. ಅದು ಅಧರ್ಮ ಅಂತ ಹೇಳೋದಿಲ್ಲ, ತೊಡೆ ತೋರಿಸಿದ್ದು ಅಧರ್ಮ ಬಿಟ್ಬಿಟ್ಟ. ಕೊಲೆ ಮಾಡಿದ್ದು ಕೊಂದೊಂದು ಅಪರಾಧ ಅಂತೇಳಿ, ಕೊಲೆ ಮಾಡಿದ್ದು ಧರ್ಮನ ಆಗಿದ್ದರೆ, ಕೊಲೆ ಮಾಡಿದ್ದಕ್ಕೆ ನ್ಯಾಯಾಧೀಶ ಶಿಕ್ಷೆ ಕೊಟ್ಟ. ನ್ಯಾಯಾಧೀಶ ಆಗಲ್ಲ, ಕೊಲ್ಲೋ ಶಿಕ್ಷೆ ಕೊಡಬಾರ್ದಾಗಿತ್ತು ಅಂದರೆ ಇನ್ನು ಕೊಲ್ಲೋ ಕೆಲಸ ಯಾಕೆ ಮಾಡಿದೆ ಆಗಿದ್ದರೆ. ಅಲ್ಲಿ ಇವತ್ತಿಗೂ ಜನ ತಪ್ಪು ತಿಳ್ಕೊಂಡಿರೋದು ಹಾಗೇ. ಬೇರೆಯವರೆಲ್ಲ ಭೀಮನ್ ತಪ್ಪು ಅಂತ ಹೇಳೋದೇ. ಇವತ್ತು 199 ಜನ ಮಹಾಭಾರತ ಸರಿಯಾಗಿ ಓದದೇ ಇದ್ದವರು, ಧರ್ಮಸೂತ್ರ ಗೊತ್ತಿಲ್ಲದೆ ಇದ್ದವರು, ನಿರ್ಣಯ ಗೊತ್ತಿಲ್ಲದೆ ಇದ್ದವರು, ಆಧುನಿಕರೆಲ್ಲ ಹೇಳಿ ಭೀಮನ ಬಗ್ಗೆ ಏನು ಮಾಡಿದ್ದಾರೆ ಈಗಾಗಲೇ. ಭೀಮ ಅಧರ್ಮ ಮಾಡ್ದ ಅಂತ ಕಲೆ ಕೂಡಿಸ್ಬಿಟ್ಟಿದ್ದಾರೆ ಗಟ್ಟಿಯಾಗಿ. ಅದನ್ನು ತೆಗಿಬೇಕಾದ್ರೆ ಹೇಗೆ ವಸ್ತುಸ್ಥಿತಿ ಇರೋದು ಪರಮಧರ್ಮ ಇರೋದಲ್ಲಿ, ಬರೀ ಅಂತ ಅಧರ್ಮ ಅಲ್ಲ. ಯಾವ ಧರ್ಮ ಮಾಡಬೇಕು ಅದೇ ಧರ್ಮನೇ ಭೀಮ ಮಾಡಿದ್ದು. ಅದು ಗೊತ್ತಿಲ್ಲದೆ ಆರೋಪ ಮಾಡ್ತಾಯಿದ್ದಾರೆ. ಅದನ್ನು ಹೇಳ್ದೇ ಸುಮ್ಮನೆ ಬೇರೆ ಏನೇ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ. ಯಾರ ಅದೇ ಹೇಳ್ತಿರೋದು, ಅವೆಲ್ಲ ಬ್ಯಾಕ್ಗ್ರೌಂಡ್ ಇದೆ. ಅವ್ರು ಮಾಡಿದ ಸರಿನಾ ಅಂತ ಕೇಳಿದರೆ, ಅವ್ನು ಎನ್ಕೌಂಟ್ರ್ ಮಾಡಿದ ಸರಿನಾ, ಅವ್ನು ಏನು ಮಾಡಿದ ಗೊತ್ತಾ, ಆವಾಗ ಮೊದಲೇ ಮಾಡಬೇಕಾಗಿತ್ತು ಅಂತ. ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡೋ ಜನನೇ ಜಾಸ್ತಿ, ಅದು ಸರಿಯಾಗಿ ಹೇಳೋ ಜನ ಕಡಿಮೆ, ಅದು ಬೇರೆ. ಆದ್ದರಿಂದ ಹಾಗಾಗಿ ನಾಣ್ಯಸ್ತೋ ಲೋಕನಿಂದಾಂ ವ್ಯಪನೇತುಂ ಮುಭಾವಪಿ ಅನಾಪದಿ ಆಪದಿವ ಚ ದರ್ಶಯೇತಾಂ ಜನಸ್ಯತು ತಥೋ ಭೀಮಃ ಸರ್ವಲೋಕಸ್ಯ ಧರ್ಮಂ ಪ್ರಕಾಶಯನ್ ವಾಕ್ಯಮಿದಂ ಜಗಾದ. ತಾನು ಮಾಡಿದ್ದು ಅಧರ್ಮ ಅಲ್ಲ, ಧರ್ಮ ಅಂತ ಹೇಳೋದಕ್ಕೋಸ್ಕರ ಊರು ತವಾಹಮ್ಮಿ ಯಥಾ ಪ್ರತಿಜ್ಞಾ ತಲೆಬರು ಕೊಲ್ತೇನೆ, ಪ್ರತಿಜ್ಞೆ ಮಾಡಿದ್ದೇನೆ. ಅದಕ್ಕೆ ಪ್ರತಿಜ್ಞೆ ಆಯ್ತು ನಿನಗೆ ಗೊತ್ತಿದೆ. ಅದು ಭೇಚ್ಛಾಮಿ ನೈವಾತ್ರ ವಿಚಾರಣೀಯಂ. ಈಗ ಯೋಚನೆ ಮಾಡೋದು ಕೊಲ್ಲೋದೇ ಹಾಗೆ, ಎಲ್ಲೋ ನೋಡ್ತಿದ್ದ ಹೊಡೆದಲ್ಲ, ಅವ್ನು ಹೇಳಿದ ಮೇಲೆ ಅಲ್ಲೇ ಅನೌನ್ಸ್ ಮಾಡಬೇಕಲ್ಲ. ಈಗ ಇವತ್ತು ಅವನು ಲೈಟ್ ಫೀತ್ ಗಟ್ಟಿಲ್ಲ, ವಾರ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ, ಬರ್ತಾರೆ. ಯಾವ ಧರ್ಮ ಅಂತಾರು ಕರೀತಾರೆ, ಅದನ್ನು ತೋರಿಸ್ತಾರೆ ಅವರು. ಅದು ಕೊಟ್ಟಾಗಿದೆ ಅಂತ ಮೊದಲು ಮಾಡ್ಕೊಂಡು ಹೋಗಿ ಡಿಮಾಲಿಷ್ ಮಾಡ್ತಾರೆ ಬಿಲ್ಡಿಂಗನ್ನು. ಅದು ಪ್ರೂವ್ ಆಗಿದೆ ನಿಮ್ಮ ತಪ್ಪು ಅಂತೇಳಿ ಮಾಡಿ. ತಪ್ಪೇನಿದೆ ಅದರಲ್ಲಿ, ಅರ್ಥ ಆಯ್ತಾ? ಡಿಮಾಲಿಷ್ ಮಾಡಿ ಸಂಸಾರ ಹಾಳು ಮಾಡಿಬಿಟ್ರು ಅಂತ ದೊಡ್ಡದಾಗಿ ಹೋಗೋದು. ಮನೆ ಹೊಡೆದು ಎಷ್ಟು ಕಷ್ಟಪಟ್ಟರೆ ಎಷ್ಟೊಂದಾಗಿದ್ದಲ್ಲ. 100 ಕೋಟಿ ಬಿಲ್ಡಿಂಗ್ ಅವನು ಕಟ್ಟಿದ್ದಂತೆ, ಅದನ್ನು ಹೊಡೆದು ಹಾಕಿದ್ದಾನೆ. 100 ಕೋಟಿ ಹಾಳು ಮಾಡಿಬಿಟ್ರೆ ಅವೆಲ್ಲ ಹೇಳೋಕ್ಕೆ ಬರೋದಿಲ್ಲ. ಆ 100 ಕೋಟಿ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ 100 ಕೋಟಿ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಅರ್ಥ ಆಗ ಹಾಗೆ ಇಲ್ಲಿ ಅರ್ಥ ಆಗಬೇಕು. ಅಲ್ಲಿ ಕೋರ್ಟ್ ಆರ್ಡರ್ ಅಂತಷ್ಟೇ ಯಾಕೆ ಸುಮ್ಮನೆ ಬಿಡ್ತಾರೋ, ಧರ್ಮಶಾಸ್ತ್ರ ಇರೋದು ಹಾಗೆ ಸುಮ್ಮನೆ ಆಗ್ತಾರೆ. ಧರ್ಮಶಾಸ್ತ್ರ ಹೇಳಬೇಕು ಇವ್ರಿಗೆ ಫಸ್ಟು. ಧರ್ಮಶಾಸ್ತ್ರ ಹೇಳಿದ್ರೆ ಅರ್ಥ ಆಗಲ್ಲ. ಭೀಮಃ ತದಾ ಅಗ್ರ್ಯ ಪ್ರಕೃತಿಂ ವಿಧಿತ್ಸುಃ ಮಂದಸ್ಯ ಸುಮಂದಃ ಆಜೌ ವ್ಯಚರದ್ ಜನಾರ್ಥೇ ಇತಿ ಉಕ್ತವಂತಂ ಪ್ರಸಸಾರ ಚಾಜೌ. ಹೀಗೆ ಹೇಳ್ತಾ ಇದ್ದ ಭೀಮನ ಮೇಲೆ ದುರ್ಯೋಧನ ಯುದ್ಧಕ್ಕೆ ಬಂದ. ದುರ್ಯೋಧನಸ್ತತ್ರ ಬಭೂವ ಯುದ್ಧಂ. ಇಬ್ಬರಿಗೆ ಯುದ್ಧ ನಡೀತು. ಭೀಮಸ್ತದಾ ಅಗ್ರ್ಯ ಪ್ರಕೃತಿಂ ವಿಧಿತ್ಸುಃ ಮಂದಃ ಸಹ ಆಜೌ
ವ್ಯಚಾರತ್ ಜನಾರ್ಥೇ. ಭೀಮ ಮೊದಲು ಜೋರಾಗಿ ಯುದ್ಧ ಮಾಡಲಿಲ್ಲ. ಯಾಕೆ? ಹಿಂದೆ ಹೇಳಿದ್ದಾರೆ, ಯುದ್ಧದಲ್ಲಿ ಮೊದಲು ಕಾಲಿಟ್ಟಿದ್ದು ಭೀಮಸೇನೇ, ಜೋರ ಹೊಡಿಲಿಲ್ಲ. ಯಾಕೆ? ಬಂಧುಗಳ ಬಗ್ಗೆ ಏನು ಮಾಡಿಕೊಡ್ದು ಆದಷ್ಟು ಕೂಡ ಮೈಲ್ಡಾಗಿ ಶುರು ಮಾಡಬೇಕು ಅಂಥೇಳಿ, ಗೊತ್ತಾಯ್ತಾ? ಅವ್ರಿಗೆ ಚಾನ್ಸ್ ಕೊಡಬೇಕು ಇನ್ನೂ ತಿದ್ಕೊಳ್ಳೋದಕ್ಕೆ, ಆಮೇಲೆ ಹೊಡಿಬೇಕು ಅಂಥೇಳಿ. ಅದಕ್ಕೆ ಸೇರಿ ಮೊದಲು ಇದು ಮಾಡಲಿಲ್ಲ. ರನ್ನಿಂಗ್ ರೇಸ್ ಮಾಡೋರು ಕೂಡ ಜೋರ ಫಸ್ಟ್ ಓಡೋದಿಲ್ಲ. ಫಸ್ಟ್ ಓಡಿದವನು ಆ್ಯಕ್ಚುಲಿ ಬದ್ದಕ್ಕೆ ನಿಂತೋಗ್ಬಿಡ್ತಾರೆ, ನಿಧಾನ ಆಮೇಲೆ ಪಿಕಪ್ ಮಾಡ್ಕೋತಾರೆ. ಅದಕ್ಕೆ ಇಲ್ಲೂ ವಾಹನ ಚಾಲನೆ ಮಾಡಬಾರ್ದು ಕೂಡ ಟಾಪ್ ಗೇರಿ ಫಸ್ಟ್ ಹಾಕೋದಿಲ್ಲ ಯಾರು ಕೂಡ. ಎಲ್ಲಿ ಶುರು ಮಾಡ್ತಾರೆ? ಅಲ್ಲಿಂದ ಶುರು ಮಾಡ್ತಾರೆ. ಫಸ್ಟ್ ಇದಕ್ಕೆ ಹೋಗಬಾರ್ದು. ನಿಲ್ಲಿಸ್ಬೇಕಾದ್ರೂ ಹಾಗೇನೆ, ಸಡನ್ನಾಗಿ ನಿಲ್ಲಿಸಬಾರ್ದು, ಸಡನ್ನಾಗಿ ಫನ್ ಮಾಡಬಾರ್ದು. ಉಪವಾಸರು ಹಾಗೇನೆ. ಅದಕ್ಕೆ ದಶಮಿ ಓವರ್ ಮಾಡಿಬಿಡ್ತಾರೆ, ಏಕಾದಶಿ ಮಾಡೋಕ್ಕಾಗೋದಿಲ್ಲ. ಸ್ಲೋಲಿ ಕಡಿಮೆ ಮಾಡಬೇಕು. ಪಾರಣೆ ಹಾಗೇನೆ, ಸ್ಲೋಲಿ ಜಾಸ್ತಿ ತಿನ್ನಬೇಕು. ಎಲ್ಲ ದಶಮಿ ರಾತ್ರಿ ಏಕಾದಶಿ 2 ಹೊತ್ತು ಮುಗಿಸ್ಬಿಟ್ಟಿರ್ತಾರೆ. ಆಮೇಲೆ ಜಾಸ್ತಿ ಬರ್ತಾರೆ, ಹಿಂದೆ ಮತ್ತೆ ಇನ್ನೂ ಎರಡು ಮಾಡ್ತಾರೆ. ಆರೋಗ್ಯ ಕೆಟ್ಟ ಹಾಳಾಗಿ ಹೋಗಿಬಿಡ್ತದೆ ಮತ್ತೆ. ಅದು ತಪ್ಪದು. ಅದಕ್ಕೆ ತಕ್ಕಂತೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಯಾವುದೇ ರೋಗ ಬಂದ ತಕ್ಷಣ ಹುಚ್ಚು ತಿನ್ನಬಾರ್ದು. ಅದು ಮತ್ತೆ ರೋಗ ಶುರುವಾಗುತ್ತೆ. ನಿಧಾನ ಪಿಕಪ್ ಆಗಬೇಕು, ಗೊತ್ತಾಯ್ತಾ? ಅದಕ್ಕೆ ಆಫ್ಟರ್ ಟ್ರೀಟ್ಮೆಂಟ್ ಅಂದರೆ ಅದು ಇಲ್ಲಿ ಸರಿಯಾಗಿ ಮಾಡೋದು. ಪೋಸ್ಟ್ ಟ್ರೀಟ್ಮೆಂಟ್ನಲ್ಲಿ ಭಾಳ ಹುಷಾರಾಗಿರ್ಬೇಕು. ಏನ ಏನ ಅದು ತಿಳ್ಕೊಳ್ಳಿಲ್ಲ ಅವನು ದಡ್ಡ. ಅವನೇನು ಮಾಡೋಕ್ಕಾಗತ್ತೆ? ಚಾನ್ಸ್ ಕೊಡಬೇಕು ಅಂತ ಲೋಕಧರ್ಮ ತೋರಿಸಿದ್ರು. ಅವನು ತಿದ್ದುಕೊಳ್ಳಿ ಅಂತ ಅಲ್ಲ, ಅವಕಾಶ ಕೊಡಿ ಅಂತ ತೋರಿಸಿದ್ರು. ಇವತ್ತು ಕೋರ್ಟಿಗೆ ಗೊತ್ತು ಅವ್ನು ಮಾಡಿದ ತಪ್ಪು ಅಂಥೇಳಿ. ಏನೋ ನಾ ಇನ್ನೊಂದು ಡಾಕ್ಯುಮೆಂಟ್ ಹಾಕ್ತೀನಿ ಅಂತಾರೆ. ಆಯಿತು, ಒಂದು ಟೈಮ್ ಕೊಡ್ತಾರೆ ಅದಕ್ಕೆ. ಅವ್ನು ಏನೇ ಹಾಕಿದ್ರು ಬೆಲೆ ಏನಂತ ಗೊತ್ತಿರ್ತೀರಿ ಅವ್ರಿಗೆ. ಸ್ಟಿಲ್ ಅವ್ರು ಆಪರೇಷನ್ ಕೊಟ್ಟಿಲ್ಲ ಅಂತ ಆಗಬಾರ್ದು, ಕೊಡ್ತಾರೆ. ಇನ್ನೇನು ಇಲ್ಲೇನಪ್ಪ ಆಗಿ ಈಗ ಶಿಕ್ಷೆ ಅನೌನ್ಸ್ ಮಾಡ್ತಾರೆ. ಇನ್ನೇನಾದ್ರು ಕೊಡ್ತೀನಿ ಅಂತ ಹೇಳ್ಕೊಂಡ್ರೆ ರಿಕ್ವೆಸ್ಟ್ ಮಾಡಿದರೆ ಅವಕಾಶ ಕೊಡ್ತಾರೆ ಅವನಿಗೆ, ಗೊತ್ತಾಯ್ತಾ? ಹಾಗೇನೆ ಅಗ್ರ ಪ್ರಕೃತಿಂ ವಿಧಿತ್ಸುಹು. ಮೊದಲಿಗೆ ಭೀಮ ಜೋರು ಯುದ್ಧ ಮಾಡಲಿಲ್ಲ. ಮಂದ ಅಂದರೆ ಮೆಲ್ಲಗೆ ಅಂತ ಅರ್ಥ. ಈ ದಡ್ಡಾಂಬರ್ತಲ್ಲಿ ಉಪಯೋಗಿಸಬಾರ್ದು. ಮೆಲ್ಲಗೆ ಯುದ್ಧ ಮಾಡಿದ್ದು. ಯಾತಕ್ಕೆ ಅಂದರೆ ಅಗ್ರ ಪ್ರಕೃತಿ ವಿಧಿತ್ಸುಹು, ಮುಂದೆ ಜೋರ ಹೊಡಿಬೇಕು, ಈಗಲ್ಲ ಅಂತ ಹಾಗೆ ಮಾಡಿದ್ದು. ಆಜೌ ವ್ಯಚರ ಜನಾರ್ಥೇ. ಯಾಕೆ? ಜನಗಳಿಗೆ ಶಿಕ್ಷಣ ಮಾಡಬೇಕು ಅಂತೇಳಿ. ಜನಾರ್ಥೆ ಅಂದ್ರೇನು? ಲೋಕ ಶಿಕ್ಷಣಕ್ಕೋಸ್ಕರ. ದರ್ಶಯಂತೌ ಗದಾ ಮಾರ್ಗಂ ಚಿತ್ರಂ ತೌ ಪ್ರವಿಚೇರತು ಫಲಭದ್ರೋಪಿ ಆಜಗಾಮ ತದಾತೌ ಪ್ರತಿವಾರಿತು. ಇಬ್ಬರು ಯುದ್ಧ ಶುರು ಮಾಡಿದರು. ಚಿತ್ರಂ ಅದು ಯುದ್ಧ ಮೊದಲೇ ಹೊಡೆದರೆ ಯಾಕೆ ಹೊಡಿಬಾರ್ದು? ಇನ್ನೊಂದು ಸೀದಾ ತೊಡೆಗೆ ಹೊಡಿಬೋದು, ಏನು ದೊಡ್ಡದಲ್ಲ. ಆದರೆ ಭೀಮಸೇನೆ ಗದಾ ಯುದ್ಧ ಬರಲಿಲ್ಲ ಅಂತ ಆರೋಪ ಮಾಡಬಾರ್ದು. ಅವನು ಪ್ರತಿಪಟ್ಟಿಗೂ ಪ್ರತಿಪಟ್ಟು ಹಾಕಿದ ಮೇಲೆ ಏನಾಗುತ್ತಾಗ ಯುದ್ಧ ಬರುತ್ತೆ. ಕೊನೆಗೆ ಗೆದ್ದುಬಿಟ್ರೆ ಯುದ್ಧದಲ್ಲಿ ಸೋಲಿಸ್ತಾ ಅಂತ. ಇಲ್ಲದೆ ಹೋದರೆ ಶೂಟ್ ಮಾಡಿಬಿಟ್ರೆ ಗದಾ ತೊಗೊಂಡವನ್ನ ಅದು ಮರ್ಡರ್ ಆಗುತ್ತೆ. ಆಟ ಅಲ್ಲ ಅದು. ಕೃಷ್ಣ ಕೂಡ ಹಾಗೆ ಚಾಣೂರವ್ರನ್ನ ಮೊದಲು ಕೊಲ್ಲೋದಿಲ್ಲ, ನಿಧಾನವಾಗಿ ಹೊಡೆದು ಆಮೇಲೆ ಕೊಲ್ತಾನೆ. ತಾನು ಯುದ್ಧ ಬರುತ್ತೆ ಅಂತ ತೋರಿಸ್ಬೇಕು, ಅದನ್ನು ತೋರಿಸ್ಮೇ ಆಮೇಲೆ ಕೊಲ್ಲಬೇಕು. ಇಲ್ಲದವರೆ ಅದರಲ್ಲಿ ಕೊಂದಿದ್ದು ಹೌದು, ಆದರೆ ಸರಿಯಾದ ಮಾರ್ಗ ಅಲ್ಲ ಅಂದ್ಬಿಡ್ತಾರೆ ಜನ. ಅದಕ್ಕೇ ಮೊದಲಿಬ್ಬರು ಕೂಡ ಚಿತ್ರ ವಿಚಿತ್ರ ಗದಾ ಯುದ್ಧವನ್ನು ಮಾಡ್ತಾರೆ. ಬಲಭದ್ರೋ ಪ್ಯಾಜಗಾಮ ತದಾತೌ ಪ್ರತಿವಾರಿತ. ಅಷ್ಟೊತ್ತಿ ಬಲರಾಮದೇವರು ಬರ್ತಾರೆ. ತೀರ್ಥಯಾತ್ರೆಗೆ ಹೋಗಿದ್ದವರು ಮುಗಿಸ್ಕೊಂಡು ಬರ್ತಾರೆ. ವಾರಿತಾವಪಿ ನೈ ತೀರ್ಥಯಾತ್ರೆ ಮಾಡಿಕೊಂಡಿದ್ದು ಪುಣ್ಯ ಏನು ಬಂತು ಅಂದರೆ ಅವ್ರ ಯುದ್ಧ ಕಡ್ಡಾಯ ನೋಡೋ ಯೋಗ ಬಂತು ಅವರಿಗೆ. ದೊಡ್ಡ ಇವೆಂಟ್. ಯಾವುದೋ ಮ್ಯಾಚ್ ನೋಡಲಿಕ್ಕೇ ಎಷ್ಟೋ ದಿವಸ ಪುಣ್ಯ ಮಾಡಿದ್ದು ತಿಳ್ಕೊಂಡಿರ್ತಾರೆ. ಇಲ್ಲಿಂದ ಎಷ್ಟೋ ದೂರ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಹೋಗಿ ಹಿಡ್ಕೊಳ್ಳೋಕೆ ಸಾಕಷ್ಟು ದುಡ್ಡು ಕೊಟ್ಟು ಹೋಟ್ಲ್ಗಳಿಗೆ ಅಷ್ಟು ಮಾಡಿಕೊಂಡು ತಿಂದು ಹೊಡ್ಕೊಂಡು ಮುಖ ಸಟ್ ಮಾಡ್ಕೊಂಡು ಬರ್ತಾರೆ ಪಾಪ. ಇದು ಹಾಗಲ್ಲ. ಈ ಜಗತ್ತಿನ ಅತಿ ದೊಡ್ಡ ಯುದ್ಧ ಇದು. ಜೀವೋತ್ತಮ ವರ್ಸಸ್ ಜೀವಾಧಮ. ಇದಕ್ಕಿಂತ ಬೆಸ್ಟ್ ಆಪರ್ಚುನಿಟಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ವರ ಇದ್ದಿದ್ದರಿಂದ ಒಳ್ಳೆ ಫೈಟ್ ಕೊಡ್ತಾನೆ ಅವನು. ಅದು ನೋಡೋಕ್ಕೆ ಎಲ್ಲರೂ ಬರ್ತಾರೆ. ಇವರು ಅನಾಯಾಸ ಬಂದರು ಅಲ್ಲಿಗೆ. ವಾರಿತಾವಪಿ ತೇನೋಹೋ ನೈವ ಯುದ್ಧಂ ಅಮುಂಚತಾಂ. ಅವರೊಂದು ಪ್ರಯತ್ನ ಮಾಡಿ, ಇಬ್ಬರು ಶಿಷ್ಯರಿರ್ತಾನೆ ಹೆಸರಿಗೆ, ಇಬ್ಬರು ಇವರ ಹತ್ರ ಓದ್ದವರೇನೆ. ಅದಕ್ಕೆ ಯುದ್ಧ ಬೇಡ, ನಿಲ್ಲಿಸ್ಬಿಡಿ, ಸಮಾಧಾನ ಮಾಡ್ಲಿಕ್ಕೆ ಹೋದರು. ಅವರು ಕೇಳಲಿಲ್ಲ. ಬಂದಿರಿ, ನೋಡ್ಕೊಂಡು ಹೋಗ್ರಿ ಅಷ್ಟೇ. ಇತೋ ದದರ್ಶ ತದ್ಯುದ್ಧಂ ಅಂದರೆ ಗುರುಗಳ ಮಾತನ್ನು ಕೇಳಲಿಲ್ಲ. ಇದು ಇಂಪಾರ್ಟೆಂಟ್. ಭೀಮ ದುರ್ಯೋಧನ ಇಬ್ಬರು ಏನು ಮಾಡಲಿಲ್ಲ? ಗುರುವಾದ ಅಂದರೆ ದುರ್ಯೋಧನ ತನ್ನ ಗುರುವಾದ ಬಲರಾಮನ ಮಾತನ್ನು ಕೇಳಲಿಲ್ಲ. ಕಲಿಯುಗದಲ್ಲಿ ಗುರುಗಳ ಮಾತನ್ನು ಶಿಷ್ಯರು ಕೇಳೋದಿಲ್ಲ ಅಂತ ಅರ್ಥ. ಗೊತ್ತಾಯ್ತಿಲ್ಲ ನೋಡಿ, ನಿಮ್ಮ ಗುರುತ್ವ ಆ ಕಡೆ ಇಟ್ಟುಬಿಡಿ, ಇದು ಈ ಕಡೆ ಇರಲಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಅದು ಬೇರೆ ಇದು ಬೇರೆ. ಏನೋ ನಾ ಕಷ್ಟ ಹೇಳ್ಕೊಟ್ಟಿರ್ಬೋದು, ಬರೀ ದೊಡ್ಡ ವಿಚಾರ ಅಲ್ಲ ಅಂತ ಹೇಳ್ಬಿಡ್ತಾರೆ ರೆಡಿ ಅಂತೇಳಿ. ಇದು ಮನುಷ್ಯನ ಪದ್ಧತಿ. ಗುರು ಡಿಸ್ಕಾರ್ಡ್ ಮಾಡ್ತಾನೆ ಅವನು. ಮತ್ತು ಭೀಮನು ಮಾಡಿದ್ನಲ್ಲ ಅಂತ ಕೇಳಿದರೆ ಮಾಡಿಲ್ಲ. ಭೀಮ ಗುರುವೇ ಅಲ್ಲ ದುರ್ಯೋಧನ. ಯಾತಕ್ಕೆ ಅಂದರೆ ಕಲಿತೇ ಇಲ್ಲ ಬಲರಾಮನ ಹತ್ರ. ಗೊತ್ತಾಯ್ತಾ? ಕೆಲವು ಸರ್ತಿ ಕಾಲೇಜ್ ಹೌದು, ಕ್ಲಾಸ್ ಟೀಚರ್ ಅದೇನು ಮೇಸ್ಟ್ರ್ ಆಗಿದ್ದಿಲ್ಲ ಅಂತ ಆ ಥರ ಸುಮ್ಮನೆ ಸ್ಟಾಫಲ್ಲಿ ಇದ್ದಿದ್ದು ಅಷ್ಟೇ. ಲಿಸ್ಟಲ್ಲಿದ್ದಾರೆ ಹೊರತು
ಕ್ಲಾಸ್ ತೊಗೊಂಡು ಟೀಚರ್ ಅಲ್ಲ. ಅಲ್ಲಿ ಒಳಗಿದ್ದಿದ್ದು ಶುಕ್ಲಕೇಶ ರೂಪದ ಪರಮಾತ್ಮ ಇದ್ದಿದ್ದ. ಆದ್ದರಿಂದ ಭೀಮಸೇನ ಗುರು ಉಲ್ಲಂಘನೆ ಮಾಡಲಿಲ್ಲ, ದುರ್ಯೋಧನ ಮಾಡಿದ. ನಿಜವಾಗಲೂ 4 ವರ್ಷ ಕಲ್ತಿದ್ದವ್ರು, 4 ವರ್ಷ ಅಂದಮೇಲೆ ದುರ್ಯೋಧನ ಗುರುದ್ರೋಹ ಮಾಡಿದಾಗ ಆಯ್ತಲ್ಲ. ಈಗ ತಥೋ ಹೆಸರಿಗೆ ಗುರುಗಳು ಅವರೇ ಅವಮಾನ ಮಾಡಿಲ್ಲ ಆಚಾರ್ಯರು. ಎಲ್ಲಿ ಅವಮಾನ ಮಾಡಿದರು ಅವರಿಗೆ? ಏನೂ ಮಾಡಲಿಲ್ಲ. ಡ್ಯೂ ರೆಸ್ಪೆಕ್ಟ್ ಕೊಟ್ಟರು. ಕೊಡಬೇಕಾಗಿಲ್ಲ, ಅಷ್ಟು ದೊಡ್ಡವರು ಅವರು, ಆದರೂ ಕೊಟ್ಟರು, ಲೋಕದೃಷ್ಟಿಯಲ್ಲಿ ಕೊಟ್ಟರು. ಗೊತ್ತಾಯ್ತಾ? ಈ ಧರ್ಮರಾಜ ಯಾವ ಮೂಲಿಯ ಅಣ್ಣ ಭೀಮಸೇನ ದೇವರಿಗೆ ಅಣ್ಣ ಅಂತ ಗೌರವ ಕೊಟ್ಟಿಲ್ಲ, ಅದು ಗ್ರೇಟ್. ಅದು ಅರ್ಥ ಆಯ್ತು. ಹೆಸರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರು. ಬಲರಾಮನಿಗೆ ಕೂಡ ವಿನಾಕಾರಣ ಇದು ಮಾಡ್ಲಿಕ್ಕೆ ಹೋಗಿಲ್ಲ. ಹೆಸರು ನೆಪಕ್ಕೆ ಗುರುವಾಗಿದ್ದಕ್ಕೆ ಆ ರೆಸ್ಪೆಕ್ಟ್ ಕೊಟ್ಟರು. ತಾವು ಉದಾಹರಣೆ ಅಕಸ್ಮಾತ್ ದುರ್ಯೋಧನ ನಿಲ್ಲಿಸಿದ ಅಂತ ತಿಳ್ಕೊಂಬೇಡ. ನಿಲ್ಲಿಸಿಬಿಟ್ಟಿದ್ದರೆ ಆಗ ಭೀಮ ನಿಲ್ಲಿಸ್ತಾ ಹೋದರೆ ಆಗ್ತಿತ್ತಾಗ. ನಿಲ್ಲಿಸಿಲ್ಲ ದುರ್ಯೋಧನ, ಅವನು ತಾನೇ ಯುದ್ಧಕ್ಕೆ ಬಂದಿರೋದು ಅವನೀಗ. ಅಂದಮೇಲೆ ಅವನ ಜವಾಬ್ದಾರಿ. ಈಗ ಅವ್ನು ನಿಲ್ಲಿಸ್ಬಿಟ್ಟು ಇವ್ರು ನಿಲ್ಲಿಸ್ತಾ ಹೋದರೆ ತಪ್ಪಾಗೋದು. ಅವ್ನು ನಿಲ್ಲಿಸ್ತಿಲ್ಲ, ಹೊಡಿತಾ ಇದ್ದಾರೆ. ಅವ್ನು ಬಂದ ಹೊಡಿಬೇಡ ಅಂತ ಹೇಳೋಕ್ಕಾಗಲ್ಲ. ತಥೋ ದದರ್ಶ್ಯ ತದ್ಯುದ್ಧಂ ಮಾನಿತಃ ಕೃಷ್ಣಪೂರ್ವಕೈಃ ತೌ ಶಿಕ್ಷಾಬಲಸಂಯುಕ್ತೌ ಮಂಡಲಾನಿ ವಿಚೇರತುಃ ತಥೋ ಭೀಮಂ ವಂಚಯಿತುಂ ಧಾರ್ತರಾಷ್ಟ್ರಃ ಶಿರಕ್ಷಿತೌ. ತತಃ ಆ ಬಳಿಕ ಬಲರಾಮದೇವರು ಮಾನಿತಃ ಕೃಷ್ಣಪೂರ್ವಕೈಃ ಮಾನಿತಃ ಕೃಷ್ಣ ಮೊದಲಾದವರಿಂದ ಆಧರಿಸಲ್ಪಟ್ಟವನಾಗಿ ತದ್ಯುದ್ಧಂ ಆ ಭೀಮ ದುರ್ಯೋಧನ ಯುದ್ಧವನ್ನು ದದರ್ಶ ನೋಡಲಿಕ್ಕೆ ಶುರು ಮಾಡಿದರು. ತೌ ಶಿಕ್ಷಾಬಲ ಸಂಯುಕ್ತೌ ಮಂಡಲಾನಿ ವಿಚೇರತುಃ. ತೌ ಶಿಕ್ಷಾಬಲ ಸಂಯುತೌ, ಅವರು ಸಂಯುಕ್ತರು, ಶಿಕ್ಷಾಬಲ ಸಂಯುಕ್ತರು. ಇಬ್ಬರು ಕೂಡ ಶಿಕ್ಷಣ ಪಡೆದಿದ್ದರು, ಬಲದಿಂದನೂ ಕೂಡಿದ್ರು. ಅವರಿಬ್ಬರು ಕೂಡ ವಿಚೇರತುಃ ಮಂಡಲಾನಿ ಬಹುಬಗೆಯ ಯುದ್ಧಗಳನ್ನು ಮಾಡಿದರು. ಅದರಲ್ಲಿ ಶಿಕ್ಷಾಬಲ ಸಂಯುಕ್ತವಾದ ಎರಡರ್ಥ. ಶಿಕ್ಷಾ ದುರ್ಯೋಧನ ಜಾಸ್ತಿ, ಬಲ ಭೀಮಸೇನ ದೇವರು. ಶಿಕ್ಷಾ ಜಾಸ್ತಿ ಅಂದ್ರೇನು? ಹೆಚ್ಚು ಪ್ರಾಕ್ಟೀಸ್ ಮಾಡಿದವರು. ಇವರು ಸಹಜವಾಗಿ ಅಷ್ಟಿರೋದವ್ರು. ಗೊತ್ತಾಯ್ತಾ? ಇಬ್ಬರಿಗೂ ಸಾಮಾನ್ಯ ತೊಗೊಂಡ ಒಂದರ್ಥ, ಶಿಕ್ಷಾಬಲ ಇಬ್ಬರು ಹೊಂದಿದವರು ಅಂತ ಅರ್ಥ. ಒಳಗೆ ತೊಗೊಂಡಾಗ ಇವನು ಶಿಕ್ಷಣ ಹೆಚ್ಚು, ಅವ್ರ ಬಲ ಸಹಜ. ಶಿಕ್ಷಣ ಬೇಕೇ ಇಲ್ಲ ಅವರಿಗೆ. ಸಹಜವಾದ ಎಲ್ಲ ವಿದ್ಯೆ ಬರೋ ಶಿಕ್ಷಣ ಅನಗತ್ಯ. ಸೊ ನ್ಯಾಚುರಲ್ ಆಗಿರೋದು ಅಕ್ವೈರ್ಡ್ ಇರ್ತದೆ. ಅದರ ಸಹಜವಾದ ಹಿರಿಮೆ ಭೀಮಸೇನ ದೇವರದು, ಕಲಿತು ಬಂದ ವಿದ್ಯೆ ಇವರು. ಮಂಡಲಾನಿ ವಿಚೇರತುಹು, ಅನೇಕ ಬಗೆಯ ಯುದ್ಧದ ಕೌಶಲಗಳನ್ನು ತೋರಿಸಕ್ಕೆ ಶುರು ಮಾಡಿದರು. ತಥೋ ಭೀಮಂ ವಂಚಯಿತು ಧಾರ್ತರಾಷ್ಟ್ರ ಶಿರಕ್ಷಿತವು. ಆ ಹೊತ್ತಿನಲ್ಲಿ ಭೀಮಸೇನನ್ನು ವಂಚನೆ ಮಾಡಬೇಕು. ಏನು ವಂಚನೆ ಮಾಡೋದು? ಭೀಮಸೇನ ಯುದ್ಧಕ್ಕಿಂತ ಮುಂಚೆ ಹೇಳಿದ್ದಾನೆ, ನಿನ್ನ ಭೇಚ್ಛೇತವೂರು ಗದಯ, ನಿನ್ನ ತೊಡೆ ಹೊಡೆದೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವನ ಯೋಚನೆ ಇನ್ನೂ ಬೇರೆ ದಾರಿ ಇಲ್ಲ. ಹೊಡೆದೇ ಹೊಡಿತಾರೆ, ಸತ್ಯ ಸಾಯ್ತಾರೆ. ಅದು ಒಂದು ಕೆಲಸ ಮಾಡಬೇಕು, ನಾನು ಹೊಡ್ಸ್ಕೊಳ್ಳೋಣ ಸಾಯೋಣ, ಅದು ತೊಡೆ ಹೊಡ್ಸ್ಕೊಂಡು ಸಾಯಬಾರ್ದು. ತೊಡೆ ಹೊಡೆದ ಸತ್ತ ಏನಾಗುತ್ತೆ? ಭೀಮನ ಪ್ರತಿಜ್ಞೆ ನಡೆದೋಗ್ಬಿಡುತ್ತೆ. ಭೀಮನ ಪ್ರತಿಜ್ಞಾ ಭಂಗ ಆಯಿತು ಅಂತ ಆಗಬೇಕು ಅಂಥೇಳಿ ಏನು ಮಾಡಿದ? ಶಿರಕ್ಷಿತವು ಪಲ್ಟಿ ಹೊಡೆದ್ಬಿಟ್ಟು ಅವನು ಹೀಗೆ ಬಗ್ಗಿಬಿಟ್ಟ, ಪೂರ್ತಿಯಾಗಿ ಬಗ್ಗಿಸ್ಬಿಟ್ಟು ಮೇಲಕ್ಕೆ ತಲೆ ಹತ್ತ ಕೊಟ್ಟ. ಅದು ಎಷ್ಟು ಬಿದ್ದೆ ಬೀಳುತ್ತೆ, ಸತ್ತ ಹೊಟ್ಟೆಗಿಟ್ಟೆ ಬೀಳುತ್ತೆ, ಬಿದ್ಕೊಂಡು ಹೋಗಲಿ ಅಂತ ಎತ್ತಿದ. ಅಂತ ಅವ್ನು ಮುಂದೆ ಬಂತು, ಅವ್ನು ಬುಡಿಲಿಕ್ಕೆ ಸಾಧ್ಯ ಇಲ್ಲ, ಸ್ಥಿತಿ ತಲುಪಿದ. ಆಗ ಅವ್ನು ವಂಚೆ ಇತ್ತು, ಮೋಸ ಮಾಡಬೇಕು ಅಂತ ಪಲ್ಟಿ ಹೊಡೆದಾಗ ಅವ್ರು ಏನು ಮಾಡಿದರು? ಭೀಮಸೇನಿಗೆ ಅಲ್ಲಿ ಗೊತ್ತು, ಅವರಿಗೆಲ್ಲ ಅಸಾಧ್ಯ. ಅಲ್ಲಿಗೆ ಹೊಡು, ಮತ್ತೆ ತಡೆಗೆ ಹೋಗ್ಬಿಡೋದು, ಹೊಡೆದ್ರು ಸರಿಯಾಗಿ. ಅವರು ಒಂದು ಬುದ್ಧಿವಂತಿಗೆ ಆಂಟಿಸಿಪೇಟ್ ಒಂದು ಅವ್ರಿಗೆ ಗೊತ್ತಿರೋದೊಂದು. ಹೇಗೆ ಹೊಡೆದ್ರು ಅಂದರೆ ಸರಿಯಾಗಿ ಬಗ್ಗಿನಲ್ಲ ಇಂತಲ್ಲಿ ಹೊಡೆದ್ರು. ಜಾಯಿಂಟ್ ಇರ್ತದೆ, ಜಾಯಿಂಟ್ ಬಿತ್ತು, ಎರಡು ತೊಡೆದ್ರೆ ಹೊಡೆದ್ರು. ಮತ್ತು ಆತ ಭೀಮಸೇನಿಗೆ ಅದು ಅನುಕೂಲ ಮಾಡಿಕೊಟ್ಟಿದ್ದೆ ಹೊರತು ಏನೋ ಮಾಡ್ಕೊಂಡು ಇದು ದುರ್ಯೋಧನ ಮಾಡಿದ ದೊಡ್ಡ ಅಪರಾಧ. ಅವ್ರ ಬುದ್ಧಿವಂತಿಕೆ ತೋರಿಸೋದು ದಡ್ಡನಾದ. ಇವರು ಆರಾಮಾಗಿ ಹೊಡೆದು ಹಾಕಿದರು. ಧರ್ಮ ಪೂರ್ತಿಯಾಗಿ ನಡೀತು ಹಾಕಿ, ಪ್ರತಿಜ್ಞಾ ಭಂಗ ಆಗಲೇ ಇಲ್ಲ. ಅವ್ರ ಭಕ್ತರ ಪ್ರತಿಜ್ಞಾನೇ ಭಂಗ ಆಗೋದಿಲ್ಲ. ಅವ್ರ ಭಂಗ ಆಯಿತು, ಯುದ್ಧ ಧರ್ಮ ಪಾಲನೆ ಆಯಿತು. ಅವನು ಮೋಸ ಮಾಡಿದಾಗ ಆಯಿತು. ಕೊನೆಗೆ ಯಾರು ಅದಕ್ಕೆ ಕೃಷ್ಣ ಹೇಳಿದ್ದು, ಅವನು ಸರಿಯಾಗಿ ಹೊಡೆದಿದ್ದಾನೆ ಭೀಮಸೇನ. ಅವನು ಪಲ್ಟಿ ಹೊಡೆದ್ರೆ ಅವನು ತಪ್ಪೋದು. ನಾಭಿ ಮೇಲೆ ಆಯ್ತು. ಅದೀಗ ನಾಭಿ ಕೆಳಗೆ ಹೊಡಿಬಾರ್ದು ಅಂತಿದೆ. ಈ ಉಲ್ಟ ಮಾಡಿ ಹೊಡೆದಲ್ಲ, ನಾಭಿ ಮೇಲೆ ಬಿತ್ತದು ಏಟು. ಸೊ ತಡೆಗೂ ಬಿತ್ತು, ನಾಭಿ ಮೇಲೇನೂ ಆಯಿತು. ಅಂದರೆ ಏನೋ ಮಾಡ್ಲಿಕ್ಕೆ ಹೋಗಿ ಎಲ್ಲ, ಅಂದರೆ ದುಷ್ಟರ ಬುದ್ಧಿ ಯಾವಾಗಲೂ ಕೂಡ ಅವ್ರಿಗೆ ಪ್ರತಿಕೂಲನ ಆಗುತ್ತೆ ಹೊರತು ಅನುಕೂಲ ಆಗೋದಿಲ್ಲ ಅಂಬೋದಕ್ಕೆ ಸಾಕ್ಷಿ ಅದು. ಅದು ವಾಯುದೇವರ ಮುಂದೆ ನಡೆಯುತ್ತಾ, ಸಾಮಾನ್ಯ ಸಜ್ಜನರ ಮುಂದೆನೇ ನಡೆಯೋದಿಲ್ಲ. ಅವ್ರು ಕಾಪಾಡಿಬಿಡ್ತಾರೆ. ಅದಕ್ಕೆ ಹತ್ವೈಕಂ ತಂ ಭುಕ್ಷ ರಾಜ್ಯ ಮಧ್ಯೆ ತಥೋ ಭೀಮಂ ವಂಚಯಿತು ಧಾರ್ತರಾಷ್ಟ್ರಸ್ಯ ರಕ್ಷಿತವು ನ್ಯಧಾತ್ ಉತ್ಥಿತ ಶಕ್ತಿಕಃ. ಶಕ್ತಿಕ ಎರಡು ತೊಡೆಯ ಭಾಗ ಎತ್ತಿಬಿಟ್ಟು ನಿಂತ್ಕೊಂಡ. ತದಾ ಕೃಷ್ಣಾಭ್ಯನುಗ್ರಹ. ಆಗಲೂ ಕೂಡ ಭೀಮಸೇನ ಕೃಷ್ಣ ಕಡೆ ನೋಡಿ ಅಪ್ಪಣೆ ತೊಗೊಂಡೇ ಹೊಡೆದಿತ್ತು. ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ ಬಾಯಿಲಂತೇವೆ. ಆ್ಯಕ್ಚುಲಿ ಕೃಷ್ಣ ಅಪ್ಪಣೆ ತೊಗೊಂಡೇ ಹೊಡೆದಿತ್ತು. ಪೃಷ್ಠಮೂಲೆ ಅಹನದ್ ಭೀಮ, ಪೃಷ್ಠದ ಮೂಲಕ್ಕೆ ಏಟು ಬಿತ್ತು. ತಕ್ಷಣ ಬಿದ್ದ ಕೆಳಗೆ. ಅದು ಇರ್ರಿಪೇರಬಲ್ ಏಟು ಅಂತ ಏಟು ಬಿತ್ತು. ಅವ್ರು ಜಾಯಿಂಟ್ ಮಾಡಿ, ಇವತ್ತು ಅಷ್ಟೇ, ಅಲ್ಲಿ ಜಾಯಿಂಟ್ ಮಾಡ್ಲಿಕ್ಕೆ ಬರೋಲ್ಲ. ಕೆಲವರು ಜಾಯಿನ್ ಮಾಡ್ತಾರೆ, ಅಲ್ಲಿ ಜಾಯಿನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಂಥ ಜಾಗ ವೆರಿ ಡೆಲಿಕೇಟ್. ಎರಡಿದನ್ನು ಜಾಯಿನ್ ಮಾಡುತ್ತೆ. ಈ ಕಾಲು ಬಂದು ಜಾಯಿನ್ ಮಾಡುತ್ತೆ, ಪೆಲ್ವಿಸ್ಗೆ ಅಂಟ್ಕೊಂಡಿರುತ್ತೆ. ಅಲ್ಲಿ ಬಿದ್ದರೆ ಅದು ಭಾರಿ ಕಷ್ಟ. ಅಲ್ಲಿ ಹೊಡೆದ್ರು. ಆ ಮೂಲಕ ಸೈನ್ ಅಂದರೆ ಭೀಮಸೇನ ದೇವರು ಸರ್ವಜ್ಞರು. ಎಲ್ಲಿ ಬಯಾಲಜಿ, ಫಿಸಿಯಾಲಜಿ, ಅನಾಟಮಿ ಎಲ್ಲ ಗೊತ್ತಾದ್ರಿಂದ ಹೊಡೆದು. ಇಲ್ಲ ಹೋದ್ರೆ ಇನ್ನೊಂದು ಏನು ಗೊತ್ತು, ಎರಡು ತೊಡೆಗೆ ಒಂದೇ ಸತಿ ಹೊಡಿಲಿಕ್ಕಾಗಲ್ಲ. ಒಂದು ಸರಿ ಎರಡೇಟು ಹಾಕಿ ಇಳ್ಕೊಂಡು ಗೊತ್ತಾಯ್ತಾ? ಮಧ್ಯೆ ಕೊಟ್ಬಿಟ್ಟು ಎರಡು ತೊಡೆದ್ರೆ ಪೂರ್ತಿ ಹೊಡೆಯಲ್ಲ. ಅದಕ್ಕೆ ಪೂರ್ತಿ ಹೊಡೆಯೋದು ಇಲ್ಲಿ ಜಾಯಿಂಟ್ ಹೊಡೆದು ಎರಡು ಹೊಡೆದೋಗ್ತವೆ ಒಟ್ಟಿಗೆ.
ಪ್ರತಿಜ್ಞಾ ಪಾಲನೆಯೂ ಆಯಿತು. ಕರೆಕ್ಟಾಗಿ ನಾಭಿ ಹಿಂದೆ ಇದೆ, ಅದು ನಾಭಿ ಕೆಳಗಾದರೂ ಆಗಲಿಲ್ಲ, ಉಲ್ಟಾ ಹೊಡೆದ ಎಲ್ಲ ಅವ್ರಿಗೆ ವಿರುದ್ಧ ಆಗೋಯ್ತು. ಬಲರಾಜ ಅರ್ಥ ಮಾಡ್ಕೊಳ್ಳೋದು ಯುದ್ಧ ಬೈಲಕ್ಕೆ ಬರ್ತಾರೆ, ಕಷ್ಟ ಸರಿಯಾಗಿ ಹೊಡೆದಾರೆ, ಯಾಕೆ ಯೋಚನೆ ಮಾಡ್ತೀರಿ, ಅವ್ನು ಮಾಡಿದ್ದು ಅವ್ನು ತಪ್ಪು, ಅವ್ನಿಗೆ ಹೇಳಬೇಕು ಹೊರತು ಇವರಿಗೆಲ್ಲ ಹೇಳೋದು ಅಂತ ಹೇಳಿದಾಗ ಹೊಟ್ಟು ಕೃಷ್ಣ ಏನು ಮಾಡಿದ ತೊಡೆ ತಟ್ಕೊಂಡ ಅಂತ ಎಲ್ಲರೂ ಹೇಳ್ತಾರೆ, ಹೌದಲ್ಲ. ಭೀಮಸೇನ ಬಾಡಿ ಕನ್ಫ್ಯೂಷನ್ ಆಗೋಗ್ಬಿಡ್ತು. ಅದ್ರ ಭೀಮಸೇನ ಅನೌನ್ಸ್ ಮಾಡೇ ಹೊಡೆದಿರೋದು, ತಲೆ ಹೊಡಿತೀರಿ ಅಂತೇಳಿ ಕನ್ಫ್ಯೂಷನ್ ಆಯ್ತು, ಏನೋ ತಲೆ ತೋಚಿದ್ದೆಲ್ಲ ಬರೆದು ಬಿಡ್ತಾರೆ, ತಮ್ಮ ಅಭಿಪ್ರಾಯ ಎಲ್ಲ ಅಲ್ಲಿ ಒಳಗೆ ಸೇರಿಸ್ಬಿಡ್ತಾರೆ, ಮಾಡಬಾರ್ದು ಹಾಗೆಲ್ಲ. ಭೀಮಸೇನ ಹೊಡೆದಿದ್ದಾರೆ, ಕೃಷ್ಣ ಏನು ಮಾಡ್ತಾನೆ, ತೊಡೆ ತಟ್ಕೋತಾನೆ. ತಟ್ಕೊಂಡು ಯಾಕೆ ಗೊತ್ತಾ, ಓಕೆ ಅಂತ ಅರ್ಥ, ತೋರ್ಸಕ್ಕಲ್ಲ, ಹೊಡಿ, ಏನು ಅಧರ್ಮ ಅಲ್ಲ, ಹೊಡಿ ಅಂತ ಹೇಳ್ತಾರೆ ಅಷ್ಟೆ. ಅದು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದೆ ಹೊರತು ಸಜೆಷನ್ ಅಲ್ಲ, ಅಕ್ಸೆಪ್ಟೆನ್ಸ್. ಅದು ನಾನು ಒಪ್ತೀನಿ, ಅದನ್ನು ಗೊತ್ತಾಯ್ತಾ, ಧರ್ಮನೇ ಅದು, ಹೊಡಿ ಅಂತ ಅರ್ಥ. ಅವರು ಆರ್ಡ್ರ್ ಕೊಟ್ಟ ಮೇಲೆ ಎನ್ಕೌಂಟ್ರ್ ಏನು ಮಾಡಿ ಧೈರ್ಯ ಮಾಡ್ಬೋದು. ಹುಕ್ಕಾರ್ಗೂ ಹಿಡ್ಕೊಂಬನ್ನಿ ಅಂತ ಹೇಳಿದ್ರೆ ಚಿಂತೆ ಹೊಡಿತಾರೆ, ಆ ರೀತಿ. ಇವನು ಹಾಗೆ ಹೊಡಿ, ಯೋಚನೆ ಮಾಡಬೇಡ. ಕೃಷ್ಣ ಭೀಮರ ಒಂದು ಇತ್ತಲ್ಲ, ಒಂದು ಮತ್ತೈಕ್ಯ, ಇಬ್ಬರು ಒಂದೇ ರೀತಿ ಯೋಚನೆ ಮಾಡ್ತಾರೆ ಎಂಬುದಕ್ಕೆ ಬೆಸ್ಟ್ ಅದು. ಅದಕ್ಕೆ ಕೃಷ್ಣ ಅನುಜ್ಞೆಯ, ಕೃಷ್ಣಾಭ್ಯನುಜ್ಞೆಯ ಪೃಷ್ಠಮೂಲೆ ಅಹನದ್ ಭೀಮ ಭಿನ್ನಸಕ್ತಿಶ್ಚ ಸೋಪತತ್. ಅವಾಗೇನಾಯಿತು ಗೊತ್ತಾ, ಸ್ವಾರಸ್ಯ ಇದೆ. ನಿಜವಾಗಲೂ ಸ್ವಲ್ಪ ಯೋಚನೆ ಮಾಡಿದರೆ ತುಂಬ ಕಷ್ಟದ ಕೆಲಸ ಪ್ರತಿಜ್ಞೆ ಪೂರೈಸಿದ್ದು ಮೇಲ್ನೋಟಕ್ಕೆ. ಯಾಕೆಂದರೆ ಎರಡು ತೊಡೆ ಹೊಡಿಬೇಕಾದ್ರೆ ಗೊತ್ತಾಯ್ತಾ, ಎರಡು ತೊಡೆ ಹೊಡಿಬೇಕಾದ್ರೆ ಒಂದೇಟು ಹೊಡೆಯೋದು ಸುಲಭ ಅಲ್ಲ, ಮತ್ತು ತೊಡೆ ಮಧ್ಯೆ ಏಟು ಬಿದ್ದುಬಿಡುತ್ತೆ. ತೊಡೆ ಕರೆಕ್ಟಾಗಿ ಮುರಿಬೇಕಾದ್ರೆ ಎರಡೇಟು ಹಾಕಬೇಕು, ಇದಕ್ಕೊಂದು ಏಟು ಅದಕ್ಕೊಂದು ಏಟು ಹಾಕಬೇಕು. ಆದರೆ ಒಂದೇ ಏಟಿಗೆ ಎರಡು ಹೊಡಿಬೇಕೀಗ, ಒಂದೇ ಏಟಿಗೆ ಹೊಡಿಬೇಕು. ಇದು ಭೀಮಸೇನ ಮಾಡಿದ ಕೆಲಸ. ರಾಮದೇವರು ಒಂದೇ ಇದು ಮಾಡಿದ್ರಲ್ಲ, ಒಂದು ಸರ್ತಿ ಬಾಣ ಹೊಡೆದು ಏಳನ್ನು ಬಿಡಿಸಲಿಲ್ಲ, ಆ ಥರ ಹೊಡಿ, ಎರಡೆರಡು ಹೊಡಿಬಾರ್ದು, ಒಂದು ಸರ್ತಿ ಹೊಡಿ ಎಲ್ಲ ಒಂಟಿಗೆ ಆಗಬೇಕು. ಅದು ಭೀಮಸೇನ ಎಲ್ಲಿ ಹೊಡೆದಿದ್ದು ಗೊತ್ತಾ, ಅದನ್ನು ಸರಿಯಾಗಿ ತೊಡೆ ಮುರಿತೀರಿ ಅಂತ ಹೇಳಿ ತೊಡೆ ಮುರಿಬೇಕೀಗ. ಅದಕ್ಕೆ ಎರಡು ತೊಡೆಗಳು ಜಾಯಿನ್ ಮಾಡೋ ಒಂದು ಇದಿರುತ್ತೆ, ಬೋನು, ಅದಕ್ಕೆ ಹೊಡೆದ್ರೆ ಎರಡು ಪಟ್ಟಂತ ಎರಡು ಹೊಡೆದೋಗ್ಬಿಡ. ಅಲ್ಲಿ ಅದಕ್ಕೆ ಭಿನ್ನಸಕ್ತಿ ಅಂತ ಕರೆದು, ಭಿನ್ನಸಕ್ತಿ ಇಷ್ಟ ಸೋಪದ. ಅಲ್ಲಿ ಏಟು ಬಿದ್ದಾಗ ಎರಡು ಒಟ್ಟಿಗೆ ಬರ್ಬಿಟ್ಟು ದಪ್ಪ ಅಂತ ಕೆಳಗೆ ಬಿಡುತ್ತೆ. ಜರ ಸೀಡಿತ್ತು, ಸೀಡು ಹೊಡೆದಿದ್ದ, ಇಲ್ಲಿ ಸೀಳೋದಲ್ಲ, ಅಲ್ಲಿ ಹೊಡಿಬೇಕು. ಇದು ಭೀಮಸೇನ ದೊಡ್ಡ ಕೌಶಲ ಇದೆ. ಅದು ಕಪಿಯವರ ವಂಶಃ ತೇನವ ಕೌಶಲಾಯ, ನರವರ ವಪುಷಃ ತೇನವ ಕೌಶಲಾಯ ಅಂತ ಹೇಳಬೇಕು. ಇದು ಭಾರಿ ದೊಡ್ಡದು. ಯಾವುದೇ ನಿರೀಕ್ಷೆ ಮಾಡಿಲ್ಲ ಅವನು, ಇಷ್ಟು ನಿರೀಕ್ಷೆ ಮಾಡಿ ಯುದ್ಧನೇ ಮಾಡ್ತಿರಲಿಲ್ಲ, ಅನ್ಯಾಯನೂ ಮಾಡ್ತಿರಲಿಲ್ಲ. ಸೋಪತತ್ ಅಲ್ಲಿಗೆ ಬಿದ್ದ. ಹೌದು, ಅವನು ಏನಾಗಿದೆ, ಹೀಗೆ ತಿರಿಬಿಟ್ಟಿದ್ದಾನೆ. ತಿರಿದಾಗ ಸರಿಯಾಗಿ ಇದು ಸಿಗ್ತದು ಬೋನು, ಅಲ್ಲಿಗೆ ಹೊಡೆದಿದ್ದು. ಇವತ್ತು ನಿಮ್ಗೆ ಸಿಗುತ್ತದೆ ಆ್ಯಕ್ಚುಲಿ ಸ್ಕೆಲಿಟನ್ ಅಂತ ನೋಡಿರಿ, ಅಸ್ಥಿಪಂಜರ ತೆಗೆದು ನೋಡಿದರೆ ಕರೆಕ್ಟಾಗಿ ಕಾಣಿಸುತ್ತೆ. ಅಲ್ಲಿ ಎರಡು ಜಾಯಿನ್ ಮಾಡುತ್ತೆ, ಒಂದು ಬೋನ್ ಎರಡನ್ನು ಜಾಯಿನ್ ಮಾಡುತ್ತೆ. ಅದಕ್ಕೆ ಹೊಡೆದು ಒಟ್ಟಿಗೆ ಎರಡು ಮುರಿದೋಗುತ್ತೆ, ತಿಳಿತಾ. ಇವತ್ತು ಗೊತ್ತು, ಬೆನ್ನೂರು ಎಷ್ಟೋ ಡೇಂಜರಸ್ ಒಂದು ಗೊತ್ತಿದೆ, ಎಲ್ಲೋ ಹೊಡೆದು ಏನೇನೋ ಆಗ್ತಿರುತ್ತೆ, ಕನೆಕ್ಷನ್ ಎಲ್ಲೆಲ್ಲೋ ಇರುತ್ತೆ. ಭೀಮಸೇನ ಸರ್ವಜ್ಞ ಆದ್ದರಿಂದ ಕರೆಕ್ಟಾಗಿ ಹೊಡೆದಾಗ ಬಿತ್ತು. ಒಂದೇಟಿಗೆ ಎರಡು ತೊಡೆ ಬರೆದು ಬಿದ್ದವನು. ಯಾರಿಗೆ ಯಾರು ಇಲ್ಲಿರೋದನ್ನು ಓದಬೇಕು, ತಿರುಗ್ತಾ ಇದ್ದಂತೆ ಯಾರು ಹೇಳಿದರು? ನಾವು ತಿರುಗಿಸಿದರೆ ನಾವು ತಿರುಗಿಸ್ಬಾರ್ದು, ಅವ್ರು ತಿರುಗ್ತಿದ್ನ ಇಲ್ಲ, ಈ ಕಥೆನೇ ತಿರುಗಿಸ್ಬಿಟ್ಟಿದ್ದಾರೆ ಎಲ್ಲ ಮಾಡೋದು. ಏನ ಅದಲ್ಲ. ಯಥಾತ್ ಉಚ್ಛ್ರಿತ ಶಕ್ತೀಕಃ ತದಾ ಕೃಷ್ಣಾಭ್ಯನುಜ್ಞೆಯ ಪೃಷ್ಠಮೂಲೆ ಅಹನದ್ ಭೀಮ ಭಿನ್ನಶಕ್ತಿ ಚ ಸೊ ಅಪತತ್. ಭೀಮಸೇನ ಹೊಡೆದ್ರೆ ಮತ್ತೆ ಎಂದು ಹೇಳೋಕ್ಕೆ ಸಾಧ್ಯನೇ, ಇರ್ರಿಪೇರಬಲ್ ಅಂತೀವಲ್ಲ ಹಾಗೆ. ಎತ್ತಾಳಿ ಇಂಥಲ್ಲಿ ಹೊಡೆದು ಜನ ಸಾಯೋದಿಲ್ಲ. ಭೀಮಸೇನ ಎಲ್ಲಿ ಹೊಡೆದು ಸಾಯ್ತಾಯಿದ್ರು. ಮರ್ಮಸ್ಥಾನದಲ್ಲೇ ಹೊಡೆದು ಕೊಂದುಬಿಟ್ರೆ ಅದೇನು ಬಿಡ್ರಿ ಅಂಥ ಜಾಗಕ್ಕೆ ಏಟು ಬಿತ್ತು ಸತ್ತರು ಅಂತಿದ್ರು. ಭೀಮಸೇನ ಎಲ್ಲಿ ಹೊಡೆದು ಸಾಯ್ತಾ ಇರೋದು ಏನರ್ಥ? ಭೀಮಸೇನ ಬಿಟ್ಟು ಎಸ್ಕೇಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಸ್ವಲ್ಪ ಸಾಯಲೇಬೇಕು. ಜರಾಸಂಧನೂ ಹಾಗೇನೆ, ಯಾರನ್ನು ಕೊಂದಾಗಲೂ ಕೂಡ ಮರ್ಮಸ್ಥಾನಕ್ಕೆ ಹೊಡಿತಿರಲಿಲ್ಲ. ಮರ್ಮಸ್ಥಾನಕ್ಕೆ ಹೊಡೆದಾಗ ಬೈ ದಿ ವರ್ಚಿ ಆಫ್ ಪ್ಲೇಸ್ ಅವ್ರು ಸತ್ರು ಅಂತ ಆಗಬಾರ್ದು, ಏಟಿಗೆ ಸತ್ರು ಅಂತ ಆಗಬೇಕು. ಅದಕ್ಕೆ ಹಾಗೆ ಮಾಡಿ. ಪೃಷ್ಠಮೂಲೆ ಅಹನದ್ ಭೀಮ ಭಿನ್ನಶಕ್ತಿಶ್ಚ ಸೋಪತತ್ ಪ್ರತಿಜ್ಞಾಪಾಲನಾರ್ಥಾಯ ನಾಭೇ ನ ಉಪರ್ಯಧಸ್ತದಾ ಕದಾ ಯುದ್ಧಸ್ಯ ಮರ್ಯಾದಾಂ ಪಶ್ಯನ್ ಯಶಶ್ಚ ಅಭಿರಕ್ಷಿತು. ಇದೆಲ್ಲ ಸರಿಯಾಗಿ ಓದ್ಕೊಂಡ್ರೆ ಆಕ್ಷೇಪಣೆ ಮಾಡೋಕ್ಕೆ ಬರೋದಿಲ್ಲ, ಭಾರಿ ಕೊಂಡಾಡಬೇಕು ಭೀಮನನ್ನು. ಅಂಥ ಕೆಲಸ ಮಾಡಿದರೆ ಬಾಯಿ ಬಂದ ಬೈಕೊಂಡು ಹೊರಡ್ತಾರೆ. ಪ್ರತಿಜ್ಞಾ ಪಾಲನಾರ್ಥಾಯ ನಾಭೇಹೇ ದಾ ಉಪರಿ ಅಧಸ್ತದ. ನಾಭಿ ಮೇಲೆಲ್ಲ ಕೆಳಗಲ್ಲ, ಕರೆಕ್ಟಾಗಿ ಹೊಡೆದಿದ್ದ ಅಲ್ಲಿಗೆ. ಅಂದಮೇಲೆ ಅಧರ್ಮ ಆಗೋ ಚಾನ್ಸ್ ಮಾಡಿದ್ದು. ಗದಾ ಯುದ್ಧಸ್ಯ ಮರ್ಯಾದಾಂ ಯಶಶ್ಚ ಅಭಿರಕ್ಷಿತು. ಗದಾ ಯುದ್ಧದ ಮರ್ಯಾದೆನೂ ಉಳಿಸಿದರು, ತಮ್ಮ ಕೀರ್ತಿಯನ್ನು ಕಾಪಾಡಿಕೊಂಡ್ರು, ಪ್ರತಿಜ್ಞೆನೂ ಪೂರೈಸಿ ಮಾಡಿದರು. ಎಂಥ ದೊಡ್ಡ ಚಾಲೆಂಜ್ ಇದ್ದಿದ್ದು ಅದನ್ನು ಮಾಡಿದ್ದು. ಕರ್ಣಾದಿಗಳ ಬಗ್ಗೆ ಸ್ವಲ್ಪ ಅಧರ್ಮ ಅಂತ ಅನಿಸ್ಬೋದು ಕೊನೆ ಪಕ್ಷ. ಕರ್ಣ
ರಥ ಎತ್ತಿರ್ಬೇಕಾದ್ರೆ ಹೊಡೆದ್ರಲ್ಲ ಅರ್ಜುನ ಸ್ವಲ್ಪ ಅಧರ್ಮ ಅಂತ ಹೇಳಿದರೆ ಒಪ್ಕೋಬೇಕು, ಹೌದು ಸ್ವಲ್ಪ ಅಧರ್ಮ ಇದೆ ಅದರೊಳಗೆ. ಆದರೆ ಯಾತಕ್ಕೆ ಮಾಡಿದ್ರು ಅಧರ್ಮನ ಅಂದರೆ ಅಭಿಮನ್ಯನ ಹಾಗೆ ಮಾಡಿದ್ದಕ್ಕೆ ಮಾಡಿದರು, ರೀಸನ್ ಇದೆ. ಭೀಮಸೇನ ಹಾಗಲ್ಲ, ಪರ್ಫೆಕ್ಟ್ ಧರ್ಮನೇ ಮಾಡಿದ್ದು. ಅದು ಭೀಮಸೇನೇ ಹೆಚ್ಚು ಅಧರ್ಮ ಅಂತ ಇವ್ರು ಕರೀತಾರೆ. ಆ್ಯಕ್ಚುಲಿ ಭೀಮಸೇನಲ್ಲಿ ಅಧರ್ಮದ ಹೆಸರು ಇಲ್ಲ, ಅರ್ಜುನಲ್ಲಿ ಅಧರ್ಮದ ಹೆಸರಿತ್ತು ಅಂತ ಬಂದು ಬರುತ್ತೆ, ನಿರ್ಣಯದಲ್ಲೇ ಹೇಳ್ತಾರೆ ಆಚಾರ್ಯರು. ಸ್ವಲ್ಪ ಅಧರ್ಮ ಅರ್ಜುನ ಮಾಡಿದ್ದ, ಭೀಮಸೇನ ಎಷ್ಟೂ ಮಾಡಿಲ್ಲ. ಅಂದರೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ದುರ್ಕೋದರ. ಆ ಮಾತು ಇಲ್ಲೂ ಅನ್ವಯ ಆಗಬೇಕು. ದೇವ್ರ ಬಗ್ಗೆ ಎಂದು ತಪ್ಪು ತಿಳ್ಕೊಡೋದಿಲ್ಲ ಅಂಬೋದು ಎಷ್ಟು ಮುಖ್ಯನೋ, ಎಂದು ಅಧರ್ಮದ ಕೆಲಸ ಮಾಡೋದೇ ಇಲ್ಲ ಭೀಮಸೇನ ಅಂತಲೂ ಸೇರಿಸ್ಬೇಕು. ಅದರಲ್ಲಿ ಇಲ್ಲದೆ ಹೋದರೆ ತಪ್ಪಾಗ್ತಿತ್ತು. ಎಂದು ಆ ಕೆಲಸ ಮಾಡಬಾರ್ದು. ಗದಾಯುದ್ಧಸ್ಯ ಮರ್ಯಾದಾಂ ಯಶಶ್ಚ ಅಭಿರಕ್ಷಿತು ನಾಥಸ್ತಾನ್ ಮಧ್ಯೆ ಏವಾಸೌ ನಿಜಘ್ನೇ ತಮ್ರು. ನೋಡೋರಿಗೆ ನಾಭಿ ಮೇಲೇ ಇದೆ ತೊಡೆಗಳು, ಸರಿಯಾಗಿ ನೋಡೋರಿಗೆ ಕರೆಕ್ಟ್ ಹೊಡೆದಿದ್ದು ಅಲ್ಲಿಗೆ. ಆ್ಯಕ್ಸೆಲ್ ಕಟ್ ಮಾಡಿದ್ರೆ ಹಾಗಾಯಿತು. ಆ್ಯಕ್ಸೆಲ್ ಕಟ್ ಮಾಡಿದರೆ ಇನ್ನು ಗಾಳಿ ಇದೆ ಅಂತ ಪ್ರಯೋಜನ ಇಲ್ಲ. ಆ ಥರ ಬ್ರೇಕ್ ಮಾಡಿದ್ದು. ಇದು ಭೀಮಸೇನನ ಕೌಶಲ. ಅದು ಸಾಮರ್ಥ್ಯ ಬೇಕು, ತಿಳುವಳಿಕೆ ಬೇಕು, ಆ ಟೈಮಲ್ಲಿ ಹೊಡಿಬೇಕು. ಇದೆಲ್ಲ ಮಾಡಿದಾಗ ಆಗ ಭೀಮಸೇನ ಸಮೋನಾಸ್ತಿ ಸೇನೆಯೋರು ಬೇರೆ ಅರ್ಥ ಆಗುತ್ತೆ. ನಾಥಸ್ತಾತ್ ತನ್ಮಧ್ಯೆ ಏವಾಸೌ ನಿಷಗ್ನೇತ ಮೃಗೋದರ ಏವಂ ಪ್ರತಿಜ್ಞಾಯುಗ್ಮಾರ್ಥಂ ಭಗ್ನಂ ಶಕ್ತಿಯುಗಂ ರಣೆ. ಈ ಪ್ರತಿಜ್ಞೆ ಎಲ್ಲ ಮುಗಿದೋಗ್ಬಿಡ್ತು, ದಪ್ಪಂತ ಬಿದ್ದ. ಕೃಷ್ಣಂ ಜ್ಯೋತೆ ನಿಹೇಹೀತಿ ಯದವಾದೀತ್ ಸುಯೋಧನ ತತ್ಪ್ರತಿಜ್ಞಾನುಸಾರೇಣ ಭೀಮೋ ಮೂರ್ಧಾನಮಕ್ರಮೀತ್. ಭೀಮ ಇನ್ನೊಂದು ಪ್ರತಿಜ್ಞೆ ಮಾಡಿದ್ದು, ನಿನ್ನ ಕೆಳಗೆ ಬೀಳಿಸಿ ನಿನ್ನ ತಲೆ ತುಳಿತೀನಿ ಅಂತೇಳಿ. ನಿನ್ನ ತಲೆ ತುಳಿತೀನಿ ನಾನು, ಕೃಷ್ಣನ ಪಣಕ್ಕಿಡು ಅಂತ ಹೇಳ್ತೀಯ. ಎಲ್ಲ ಒಂದೊಂದೇ ಮಾತಿಗೆ ಪ್ರತಿಜ್ಞೆ ಮಾಡಿದ್ದು. ಈ ಕೆಳಗೆ ತಲೆ ತುಳಿತಾ ಇದ್ದಾರೆ, ಬಿದ್ದ ಮೇಲೆ ಅವನ ತಲೆ ಮೇಲೆ ಕಾಲಿಟ್ಟು ಪ್ರತಿಜ್ಞಾ ಭೀಮೋ ಮೂರ್ಧಾನಮಕ್ರಮಿ. ಮೂರ್ಧಾನ ತಲೆಯನ್ನು ತುಳಿತಾ ಇದ್ದಾರೆ ಜೋರಾಗಿ, ಮತ್ತೆ ಈ ಮಾತಿಗೆ ಈ ಶಿಕ್ಷೆ, ಈ ಮಾತಿಗೆ ಈ ತುಳಿತೀನಿ ಅಂತೇಳಿ. ಹಾಗೆ ಮಾಡಬೇಕಾದ್ರೆ ಋಷಭಮ್ಮ ಸಮಾನಾನಾಂ ಇತಿ ಸೂಕ್ತಂ ದದರ್ಶಃ. ಋಷಭ ಸೂಕ್ತ ಅಂತ ಒಂದಿದೆ, ಅದನ್ನು ನೋಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಮನ್ಯ ಸೂಕ್ತವನ್ನು ನೋಡಿದರು ದುಶ್ಯಾಸನ ಬದಲಿಗೆ, ಇಲ್ಲಿ ಋಷಭ ಸೂಕ್ತ ನೋಡ್ತಾ ಇದ್ದಾರೆ. ಅಂದರೆ ಭೀಮಸೇನೆ ಕೆಲಸ ಮಾಡಿದ್ದು ಶ್ರೇಷ್ಠವಾದ ಯಜ್ಞವಾಗಿ ಅತ್ಯಂತ ಮಂತ್ರಪೂರ್ವಕ ಮಾಡಿದ ಯಜ್ಞ ಇದು ಅಂತ. ಎಮೋಷನಲ್ ಮಾಡಿ ಆಮೇಲೆ ಕೃಷ್ಣಾರ್ಪಣೆ ಹೇಳಿದ್ದಲ್ಲ, ಮಾಡ್ತಿರ್ಬೇಕಾದ್ರೆ ಅನುಸಂಧಾನ ಇಟ್ಕೊಂಡು ಮಾಡಿದ್ದು ಅಂತ ಹೇಳ್ತಾರೆ. ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಸಮಾದಾಯ ಇವ ಸರ್ವಶಃ. ಅವನು ಅಲ್ಪ ಸ್ವಲ್ಪ ಏನಾದರೂ ಪುಣ್ಯ ಮಾಡಿದರೆ ಅದೆಲ್ಲ ಹೋಗಿಬಿಡಬೇಕು. ಅದ್ರ ಮಾಡಿದರು, ಅದು ಮಾಡಿದ ಕೆಲಸ. ಮುಂದೆ ಏನಾಗುತ್ತೆ ಅಂಥೇಳಿ ತಾಂಚಕಾರ ಸ್ತಮೋಗಂತೃನ್ ತಸ್ಯ ಮೂರ್ಧ್ನಿ ಪದಾಕ್ರಮತ್ ಸ್ಮಾರಯಾಮ ಸಕರ್ಮಾಣಿ ಯಾನಿ ತಸ್ಯ ಕೃತಾನಿ ಚ ಕೃಷ್ಣಪಂಥೇ ಕೃತೋ ಮಂತ್ರ ಇತಿ ಮೂರ್ಧ್ನಿ ಪದಾಹನತ್ ಪುನಃ ಪುನಶ್ಚ ತದ್ವೀಕ್ಷ್ಯ ಚಕ್ರೋಥ ಬುಸಲಾಯುಧಃ. ಕೃಷ್ಣನ ಕಟ್ಲ ಪ್ರಯತ್ನ ಮಾಡಿದ್ದೆಲ್ಲ ಅದಕ್ಕೆ ಈ ಏಟು. ಕೃಷ್ಣನ ಮತ್ತು ಪುಣ್ಯ ಕಡೆ ಹೇಳಿದರೆ ಅದಕ್ಕೆ ಇನ್ನೂ ತುಳಿತೇನೆ ಅಂತ ಹೇಳಿ ತುಳಿಯೋದು. ಅದಕ್ಕೆ ತಕ್ಷಣ ಯಾಕೆ ಪ್ರಾಣ ಕಡೋದಿಲ್ಲ ಅಂತ ಕೇಳಿದರೆ ಇದೆಲ್ಲ ಅರ್ಥ ಮಾಡ್ಕೋಬೇಕು. ಇಷ್ಟಾದರೂ ಅವನ ಬುದ್ಧಿ ಬದಲಾಗಲಿಲ್ಲ ಅಂತ ಜಗಂತ ಗೊತ್ತಾಗಬೇಕು. ಅಷ್ಟೆಲ್ಲ ಹೇಳಿ ತುಳಿತಾ ಇರೋದು. ದುರ್ಯೋಧನ ಬಿದ್ದಿದ್ದಾನೆ. ನಾಳೆ ಮಧ್ವನು ಪಾಠ ಇರೋದಿಲ್ಲ, ನಾಡಿದ್ದು ಮುಂದಿನ ಭಾಗ. ಅವನು ನಾಡಿದ್ದು ಬಹುಶಃ ಸಾಯ್ತಾನೆ, ಗೊತ್ತಾಯ್ತಾ? ಅದಕ್ಕೆ ನಾಡಿದ್ದು ಕಂಟಿನ್ಯೂ ಮಾಡಿ.